ನನ್ನ ಪ್ರಿಯ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ ತಿಳಿಸಿಕೊಳ್ತಿದ್ದೇನೆ. My beloved sister, brothers and sisters, I wish you in the name of Jesus Christ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಪ್ರೀತಿಸುವಂತ ಪರಲೋಕ ತಂದೆ, ನಿನ್ನ ಪರಿಶುದ್ಧ ಸ್ಥಳದಲ್ಲಿ ನಾವಿದ್ದೇವೆ, ನಿಮ್ಮನ್ನು ಆರಾಧಿಸಲು ಬಂದಿದ್ದೇವೆ. ಉಪದೇಶ ಭಾಗದಲ್ಲಿ ನಾವಿದ್ದೇವೆ. ಬೋಧಿಸುವಂತ ದಾಸ ಅಂತ ನನ್ನ ಪಾದ ಬಳಿಗೆ ಒಪ್ಪಿಸುತ್ತಾ ಪವಿತ್ರಾತ್ಮ ಸಹಾಯದೊಂದಿಗೆ ಮಾತಾಡೋದಕ್ಕೆ ಬಲಪಡಿಸಿರಿ. ಕೇಳುವಂತ ಎಲ್ಲ ಹೃದಯದ ಬಾಗಿನ ತೆರೆಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೀವನ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಮೊದಲಾವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಅನೇಕ ದಿನಗಳನ್ನ ಕಳೀತಾ ಮತ್ತೆ ನಾವು ಈ ವರ್ಷದ 8ನೇ ತಿಂಗಳಿಗೆ ನಾವು ಬಂದಾಯ್ತು. 2026 we reached month of the 8th August. ಹೇಗೆ ದಿನಗಳು ಕಳೀತಿದೀವೋ, ಕಾಲಗಳು ಹೋಗ್ತಿದೀವೋ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ. We don't know how the days are passing and time also passing. ಪ್ರಾರಂಭದ ದಿನ ಗೊತ್ತಿದೆ. We know the beginning of the January. ಈಗ ಇಷ್ಟೊತ್ತಿಗೆ 8ನೇ ತಿಂಗಳು, 7 ತಿಂಗಳು ಕಂಪ್ಲೀಟ್ ಆಗಿದೆ. We reached 7 months, reach 8 months. ಹೀಗೆ ನಾವು ನೋಡುವಾಗ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. One thing you will understand now. ಒಂದು, ನಮ್ಮ ಜೀವನದ ಕೊನೆಯ ದಿನಗಳಿಗೆ ನಾವು ಸಾಕ್ತಾ ಇದೀವಿ, ಏಜ್ ಹೋಯ್ತಾನೆ ಇದೆ ಅಂತ ಅರ್ಥ. Passing the years, we are reaching our end of our life. ಎರಡನೇದು, ಯೇಸು ಕ್ರಿಸ್ತನ ಬರುವಿಕೆಗೆ ನಾವು ಸಿದ್ಧರಾಗ್ತಾನೆ ಇದೀವಿ ಅಂತ. Second thing, we are prepared for the second coming of Jesus Christ. ಕ್ರಿಸ್ತನಲ್ಲಿ ಪ್ರಿಯರೇ, ಅನೇಕ ಉಪದೇಶಗಳನ್ನ ನೀವು ಕೇಳಿದ್ದೀರಿ ಈ ಸ್ಥಳದಲ್ಲಿ. Lot of the sermons you heard here. ಇಲ್ಲಿ ಅನೇಕ ಆಶೀರ್ವಾದದ ಉಪದೇಶಗಳನ್ನ, lot of the blessing sermons, ಅನೇಕ ಕೃಪೆಯ ಉಪದೇಶಗಳನ್ನ, sermon of grace, ನಿಮ್ಮನ್ನ ಬೆಳವಣಿಗೆಯ ಉಪದೇಶಗಳನ್ನ ನೀವು ಕೇಳಿದ್ದೀರಿ. and edification in the spiritual sermons. ಕೆಲವೊಂದು ವಿಷಯಗಳು ಸಹ ಎಚ್ಚರಿಕೆ ಉಪದೇಶ ಸಹ ನೀವು ಕೇಳಿದ್ದೀರಿ. Some caution sermons have heard. ಈಗ ನಾವು ಈ ಒಂದು ನಮ್ಮ ಒಂದು ಸ್ಥಿತಿಗತಿಗಳನ್ನ ನೋಡುವಾಗ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಬದುಕಿನ ಜೀವಿತವನ್ನ, now present situation going on in the world and in our life, ಮುಖ್ಯವಾಗಿ ನಮ್ಮ ಭಾರತ ದೇಶವನ್ನ ತೆಗೆದುಕೊಳ್ಳೋದಾದ್ರೆ, ನಮ್ಮ ದೇಶವನ್ನ ತೆಗೆದುಕೊಳ್ಳೋದಾದ್ರೆ, especially in India, ವಿದ್ಯಾರ್ಥಿಗಳ ಒಂದು ಹೋರಾಟನ ನೋಡಿದ್ರಿ ಈಗ ತಾನೇ ಸ್ವಲ್ಪ ದಿನಗಳ ಹಿಂದೆ. last few days back we see the protest of students. ಅವರ ಆ ಒಂದು ನೀಟ್ ಸೋರುವಿಕೆ ಬಗ್ಗೆ ಅವರು ಪಟ್ಟಂತ ಪ್ರಯಾಸ, ಹೊಡೆತ, ಗಲಾಟೆ, ನೋವು, ಸಂಕಟ ಎಲ್ಲ ನೋಡಿದಿರಿ. Regarding the NEET exam, they suffered, they sacrificed and they beaten by the police. ಸರಿ, ಅಂದ್ರ ಅದಕ್ಕೆ ಒಂದು ಉತ್ತರ ಸಿಕ್ಕಿದಾಗ ಸಂತೋಷ ಭರಿತರಾಗಿ ಎಲ್ಲ ವಿದ್ಯಾರ್ಥಿಗಳು ಮನೆಗೆ ತಲುಪಿದ್ರು. Finally they get some good result and then went back to the home. ಆ ಮಂತ್ರಿ ರಾಜೀನಾಮೆ ಕೊಟ್ಟ ನಂತರ The result of minister. ಅದಾಗಿ 2 ದಿನಗಳಲ್ಲಿ ಇನ್ನೊಂದು ವಿಷಯ ನಡೆಯಿತು. After the 2 days something will happen. ಅಸ್ಸಾಂ ಅಲ್ಲಿ ದೊಡ್ಡ ಒಂದು ಮಳೆಯ ಒಂದು ಒತ್ತಡ. In Assam there is a lot of floods. ಇವೆಲ್ಲೂ ಸಹ ನೋಡ್ತಾ ಇದೀವಿ ಅನೇಕ ಯೂಟ್ಯೂಬ್ ಅಲ್ಲಿ, ನ್ಯೂಸ್ ಗಳಲ್ಲಿ. Floods, people suffering from the flood. ತುಂಬಾ ಮರಣಕರವಾದಂತ ಭೀತಿ, lot of fear of death. ಸರಿ, ದೇಶ ಕಡೆ ಹೋದ್ರೆ ಯುದ್ಧದ ಭೀತಿ. We see other countries there is a war going on. ಸರಿ, ಈಗೆಲ್ಲ ಬಿಡಿ, ಮನೆ ಒಳಗಡೆ ಬಂದ್ರೆ ಮನೆಯಲ್ಲಿರುವಂತ ಕುಟುಂಬದ ಅನೇಕ ವಿಷಯಗಳು, ನಮ್ಮಲ್ಲಿ ಒತ್ತಡಗಳು. We leave all the things, we'll come to the home, there are a lot of difficulties and pressures in the families. ಮಕ್ಕಳನ್ನ ಸಾಕಬೇಕಾದಂತ ಮನೋಭಾವದಲ್ಲಿರುವಂತ ತಂದೆ ತಾಯಿಗಳು. So parents, they have the pressure to development the kids. ಮಕ್ಕಳು ತಮಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ಮುಗಿಸಬೇಕೆಂಬಂತ ಒತ್ತಡಗಳು. Children, they want to finish the responsibility, that pressure they are going on. ಇದಕ್ಕಿಂತ ದೊಡ್ಡ ಒಂದು ಕೆಲಸ ಏನಂದ್ರೆ, more than this big work, ನಿಮ್ಮ ಬೋಧಕರುಗಳು, ನಿಮ್ಮ ಉಪದೇಶಕರುಗಳು ನಿಮ್ಮನ್ನ ಪರಲೋಕದ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತದ್ದು ಒಂದು ಕೆಲಸವಾಗಿದೆ. the big responsibility for the preachers and evangelists to lead you all the people towards the heaven path. ನಾವು ಏನೇ ಮಾಡಿದ್ರು ಈ ಭೂಮಿಯ ಆಕಾಶದ ಕೆಳಮಟ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ. Whatever it is we done, it will be behind the sky. ಆದ್ರೆ ಈ ಪರಲೋಕದ ಮಾತು, ಸಭೆಯ ಮಾತು, but in churches, the words of the churches, ಇದು ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗುವಂತದ್ದಾಗಿದೆ. while preaching here, that words will lead you to the heaven. ಆದ್ರಿಂದ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಕೆಲವೊಂದು ವಿಷಯಗಳನ್ನ ಗಂಭೀರವಾಗಿ ನೋಡಲೇಬೇಕಾಗಿದೆ. Take serious note about words. ನಿಮಗೆ ಸಂತೋಷಕರವಾದಂತ ವಿಷಯಗಳನ್ನು ಹೇಳಲು ಸಾಧ್ಯವಾಗಿ ವಾಕ್ಯದ ಮೂಲಕ lot of happiness things we have to teach you in the ಹೇಳಿ, ನಿಮ್ಮ ಗ್ರೇಸಿಂಗ್, ಬ್ಲೆಸ್ಸಿಂಗ್, ಅನೇಕ ವಿಷಯಗಳನ್ನ ಹೇಳಿ ನಿಮ್ಮನ್ನ ಕಳಿಸಬಹುದು ಮನೆಗೆ. only blessing and grace and we can send you happily. ಅದಲ್ಲ, not that. ಮುಖ್ಯವಾದಂತ ವಿಷಯಗಳು ಸಹ ನಮ್ಮ ಸತ್ಯದಲ್ಲಿದೆ. very very important things we are in the Bible also there. ಅದನ್ನ ನಾವು ಕಲಿಲೇಬೇಕಾದಂತ ಜವಾಬ್ದಾರಿಕೆ ನಾವಿದ್ದೇವೆ. we have to learn all these things, is a responsibility. ಯಾಕೆ ವಿಷಯ ನಿಮ್ಮ ಜೊತೆಲಿ ಮಾತಾಡ್ತಿದ್ದೀನಿ ಅಂದ್ರೆ, why all these things today we are going to discuss. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಸಭಿಕರಾಗಿರುವಂತ ನಾವು as a church we can't understand these things.
ನಾಳೆಯ ಬರುವಂತ ಜೀವನಕ್ಕೆ ತುಂಬಾ ನಾವು ಬೆಲೆ ಕೊಡಬೇಕಾಗಿ ಬರ್ತದೆ. Upcoming our life, we have to pay lot of the things. ಒಂದು ವಿಷಯವನ್ನ ಮಾತಾಡ್ತೇನೆ, ನಿಮ್ಮ ಸತ್ಯವೇದನ ತಿಳಿಸ್ಕೊಳ್ಳಿ. ಲೂಕ 6ನೇ ಅಧ್ಯಾಯ. You can turn your Bible to the Lucas chapter 6. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. Jesus introduced his disciples. ಅವರನ್ನ ಪರಿಚಯ ಮಾಡಿ ತನಗೆ ಪ್ರಿಯವಾದಂತ ಶಿಷ್ಯರನ್ನ 12 ಜನರನ್ನ ಆರಿಸ್ಕೊತಾ ಇದ್ದಾನೆ. He introduced his disciples and he chose the 12 people. ಆರಿಸಿಕೊಂಡಾಗ ಎಲ್ಲರ ಬಗ್ಗೆ ಮಾತಾಡ್ತಾನೆ. ಎಲ್ಲರ ವಿಷಯವನ್ನ ಅವ್ರ ಹೆಸರುಗಳನ್ನ ಹೇಳ್ತಾರೆ ಪ್ರಬೋಧಿಸ್ತಾನಲ್ಲಿ. Every people's names is explored there. ಆದ್ರೆ ಒಂದು ಕೊನೆಯ ಒಂದು ಮಾತಿದೆ. But last one thing is there. 16ನೇ ವಾಕ್ಯವನ್ನು ಓದುವ. 16. 6ನೇ ಅಧ್ಯಾಯ 16ನೇ ಲೂಕ 6:16. ಮಗನಾದ ಯೂದ ಆತನನ್ನು ಹಿಡಿದುಕೊಡುವ ರೋಗಿಯಾದ ಇಸ್ಕರಿಯೋತ ಯೂದ ಇವನೇ. ಇಲ್ಲೊಂದು ಮಾತಿದೆ, ಯಾಕೋಬನ ಮಗನಾದ ಯೂದ. Here there is the one word, and Judas the brother of James. ಒಬ್ಬ ಯೂದ, ಅದು ಇನ್ನೊಬ್ಬ ಯೂದ. That is another Jew, another Jew. ದೇವರ ವಾಕ್ಯನ ಸ್ವಲ್ಪ ಗಮನ ಇಡಿ. ಇನ್ನೊಬ್ಬ ಯೂದನನ್ನ ಪರಿಚಯ ಮಾಡ್ಕೊಡ್ಬೇಕು. There is two Judas there. You have to expose two people. ಆ ಯೂದ ದೇವರಿಗೆ ದ್ರೋಹ ಮಾಡುವಂತ ಯೂದ. One Judah is a betrayed Jesus Christ. ದ್ರೋಹ ಅಂದ್ರೆ ಇಂಗ್ಲಿಷ್ ಅಲ್ಲಿ Traitor. ಟ್ರೈಟರ್ ಅಂದ್ರೆ ದ್ರೋಹ ಮಾಡ್ತಿದ್ದಾನೆ. Traitor and betrayed. ಅವನ್ ದ್ರೋಹ ಮಾಡ್ತಾನಲ್ಲ, ಅವನನ್ನ ತೋರ್ಸೋದಕ್ಕೋಸ್ಕರ To show the traitor. ದ್ರೋಹನೇ ಮಾಡದಿರೋ ಇನ್ನೊಬ್ಬ ಯೂದ ಅಲ್ಲಿದ್ದಾನೆ. And one more person is a very good person is there. That his name also Judah. ಅವನನ್ನ ಪರಿಚಯ ಮಾಡ್ಕೊಡ್ಬೇಕಲ್ವ ದೇವ್ರು ನಮಗೆ. So God want to introduce that Judah also. ಯೇಸು ಕ್ರಿಸ್ತನ ಅವನನ್ನ ಹೇಳ್ತಾನೆ, ಯಾಕೋಬನ ಮಗನಾದ ಯೂದ ಅಂತ ಹೇಳ್ತಾನೆ. That he explained and Judas the brother of James. ನೀವು ಗಮನ ಇಡಿ, ಮತ್ತೊಂದು ಅರ್ಥ ಹೇಳ್ತೀನಿ. In English Bible, Jacob's brother. ಯಾಕೋಬನ ಕನ್ನಡದಲ್ಲಿ ಜಾಕೋಬ್. ಓದಿ ಕನ್ನಡದಲ್ಲಿ, ಯಾಕೋಬನ ಮಗ ಇದು ಇಂಗ್ಲಿಷ್ ಅಲ್ಲಿ ಓದಿ. ಯಾರಾದ್ರು ಇಂಗ್ಲಿಷ್ ಬೈಬಲ್? Judas the brother of James. Yes. ಇಸ್ಕರಿಯೋತ. ಕನ್ನಡದಲ್ಲಿ ಮಗನಾದ ಯಾಕೋಬನ ಮಗ ಅಂತಿದೆ. ಇಂಗ್ಲಿಷ್ ಅಲ್ಲಿ ಯಾಕೋಬನ ತಮ್ಮ ಅಂತ ಇದೆ. ಸರಿ, ಅದ್ರ ಬಗ್ಗೆ ನಾನು ನೋಡುವ. ಯಾಕಂದ್ರೆ ಯಾಕೋಬ ಅಂತ ಮೇಲೊಬ್ಬ ಇದ್ದಾನೆ, ಯಾಕೋಬ ಇನ್ನೊಬ್ಬ ಇದ್ದಾನೆ ಅಲ್ಲಿ. ಇಲ್ಲಿ ಯಾಕೋಬನ ಮಗನ ಹೇಳೋದಕ್ಕೆ ದ್ರೋಹ ಸಹೋದರ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತದೆ. ಸರಿ, ನಾನು ಯೂದನ ಬಗ್ಗೆ ಮಾತಾಡ್ತಿದ್ದೀನಿ. ನಾ ಯೂದರ ಬಗ್ಗೆ, ಇಬ್ಬರು ಯೂದ ಇದಾರಲ್ಲಿ. ಒಬ್ಬ ಆತನ ದೇವರ ಜೊತೆ ಕ್ರಿಸ್ತನ ಜೊತೆಯಲ್ಲಿ ಆತನ ಸರಿಯಾಗಿ ನಡೆದಂತ ಒಬ್ಬ ಯೂದ. ಇನ್ನೊಬ್ಬ ಯೂದ ಇದ್ದಾನೆ, ಅವನಿಗೆ ದ್ರೋಹಿ ಅಂತ ಪದವನ್ನು ಉಪಯೋಗಿಸಿದೆ ಕ್ರಿಸ್ತ ಪ್ರಿಯರೇ. ದ್ರೋಹಿ ಎಂಬ ಪದದ ಹಿಂದೆ ಕೆಲವೊಂದು ವಿಷಯಗಳನ್ನ ಇವತ್ತು ನೋಡ್ತೇವೆ ನಾವು. ಯೇಸು ಕ್ರಿಸ್ತನು 3.5 ವರ್ಷಗಳ ಕಾಲ ಸುವಾರ್ತೆಯನ್ನ ಸಾರದ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. spread the gospel around 3.5 years. 3.5 ವರ್ಷಗಳ ಕಾಲದಲ್ಲಿ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ಮಾಡಿದ್ದೇನು ಗೊತ್ತಾ? In beginning what Jesus has done, ಸುವಾರ್ತೆ ಸಾರೋದಕ್ಕಿಂತ ಮುಂಚೆ ಶಿಷ್ಯರನ್ನ ಆರಿಸ್ಕೊತಾನೆ. Before the spreading the gospel, he chose the disciples. ನಂತರ ಸುವಾರ್ತೆಯನ್ನ ಸಾರೋದಕ್ಕೆ ಬೆಟ್ಟದ ಪ್ರಸಂಗಕ್ಕೆ ಹೋಗ್ತಾನೆ. Then he started to spread the gospel in the mountain sermon. ಅಲ್ಲಿಂದ 3.5 ವರ್ಷಗಳ ಕಾಲ ಸಿಲುಬೆ ಮರಣದವರೆಗೂ ತನ್ನ ಶಿಷ್ಯರ ಜೊತೆಲೇ ಬರ್ತಾರೆ. Then up to 3.5 years, all the disciples followed Jesus Christ. ಆದ್ರೆ ಪರಿಚಯ ಮಾಡಿಕೊಡುವಾಗ ವೇದವಾಕ್ಯ ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಇಲ್ಲಿ Yes, scripture will introduce us ಈ ದ್ರೋಹಿ ಆದಂತ ಯೂದ ಅಂತ ಹೇಳ್ತಾರೆ. That traitor of Judah. ನಿಮಗೆ ಒಂದು ವಿಷಯ ಗೊತ್ತಾಗಬೇಕು. You should learn one thing. ಯೇಸು ಕ್ರಿಸ್ತನಿಗೆ ಮುತ್ತು ಕೊಡುವವರಿಗೂ ಸಹ, until he kissed Jesus Christ, ಅವರು ರೋಮ ಸೇನೆಗೆ ಹಿಡ್ಕೊಡುವವರಿಗೂ ಸಹ, and Romans military has captured Jesus Christ. 11 ಜನಗಳಿಗೆ ಇವನೇ ಹಿಡ್ಕೊಡ್ತಾನೆ ಅಂತ ಗೊತ್ತಿಲ್ಲ. That another 11 disciples, they doesn't know this guy Judah will try to Jesus. ಜೊತೆಲೇ ಇದ್ದಾನೆ, 11 ಜೊತೆಲಿ 12 ಆಗಿದ್ದಾನೆ ಇವನು. He living with the disciples, with the 12 people. ಎಲ್ಲಾ ಹಣಕಾಸಿನ ವ್ಯವಹಾರವನ್ನ ನೋಡ್ಕೊತಿದ್ದಾನೆ ಇವನು. All the money and the financial things he is doing. 2-3 ಕಡೆ ಮಧ್ಯದಲ್ಲಿ ಅವನು ಮಾತಾಡಿದ ಸಂದರ್ಭಗಳು ಸಹ ಇದೆ ಇಲ್ಲಿ. In Bible, in between that time, he speaks so many things. ಈ ಒಂದು ಎಣ್ಣೆಯನ್ನ, ಈ ತೈಲವನ್ನ ವೇಸ್ಟ್ ಮಾಡೋ ಬದಲು ಇದು ಕೊಟ್ಟಿದ್ರೆ ಬಡವರಿಗೆ ಹಚ್ಚಬಹುದಾಗಿತ್ತು ಅಂತ ಹೇಳ್ತಾರೆ ಒಂದು ಸಂದರ್ಭದಲ್ಲಿ. One incident he will tell, no, why you are spending the money for the spray and you have to use for other things. ಆದ್ರೆ But ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತಿತ್ತು ಇವನೇ ನನ್ನನ್ನ ಹಿಡ್ಕೊಡ್ತಾನೆ. Jesus Christ, no, this is the person going to
tried me. ಆತನನ್ನ ಪ್ರತ್ಯೇಕವಾಗಿ ಟ್ರೀಟ್ ಮಾಡಲಿಲ್ಲ ಯೇಸು ಕ್ರಿಸ್ತನು. Jesus never treat him separately. ಏನ್ 12 ಜನರ ಜೊತೆಯಲ್ಲಿ ತನ್ನ ಅಪೊಸ್ತಲ ಅಂತ ಹೇಳಿದ್ರು ಆತನನ್ನು ಅಪೊಸ್ತಲನಾಗೆ ನಡೆಸ್ಕೊಂಡು ಬಂದ. Equally treated as the other disciples. ತಾನು ಇವನು ದ್ರೋಹಿ, He is a traitor. ಇವನು ಮೋಸಗಾರ, He is a liar. ಇವನು ಹಣಕ್ಕೋಸ್ಕರ ನನ್ನನ್ನ ಹಿಡ್ಕೊಡ್ತಾನೆ, He is for the money. ಏನೇ ಗೊತ್ತಿದ್ರು ಸಹ Whatever it is, you know. ಯೇಸು ಕ್ರಿಸ್ತನು Jesus Christ. ಬೇರೆ ಯಾರಿಗೂ ಸಹ ಇವನು ದ್ರೋಹಿ ಅಂತ ಹೇಳ್ಕೊಳ್ಳಿಲ್ಲ. He never told anybody to he is a traitor. ಯೇಸು ಕ್ರಿಸ್ತನಿಗೆ ಗೊತ್ತಿದೆ, Jesus will know. ಈತನು ಮಾಡುವಂತ ಎಲ್ಲಾ ವಿಷಯ ಗೊತ್ತಿದೆ, What he is doing, everything he know. ಇವ ದ್ರೋಹಿ ಅಂತ ಗೊತ್ತಿದೆ. He know he is the traitor. ಕ್ರಿಸ್ತಲಿ ಪ್ರಿಯರೇ, ಆತನು ಯಾರಿಗೂ ಸಹ ಪ್ರಸ್ತಾಪ ಮಾಡಲಿಲ್ಲ ಯೇಸು ಕ್ರಿಸ್ತನು. But he never disclose with anybody. ಇವತ್ತು ನಮ್ಮ ಬದುಕಲು ಅನೇಕ ದ್ರೋಹಗಳನ್ನ ಮಾಡುವಂತ ವ್ಯಕ್ತಿಗಳು, ಕುಟುಂಬದವರು ಎಲ್ಲೆಲ್ಲೋ ಸಿಗ್ತಾರೆ. Nowadays also lot of the people in family and society is there like that. ಬಟ್ ನಾವು ಸಹ ಹೇಗೆ ನಡ್ಕೊಳ್ಬೇಕಾಗಿ ಬರ್ತದೆ ಅಂದಾಗ What we do in front of the ಕ್ರಿಸ್ತನ ರೀತಿಯಲ್ಲಿ ಬದುಕಬೇಕಾಗಿ ಬರ್ತದೆ. ನಾವು ಸಹ should live like a Christian. ದೇವ್ರು ನೋಡ್ಕೊತಾರೆ ಅದನ್ನ. God will see him. ಕ್ರಿಸ್ತಲಿ ಪ್ರಿಯರೇ, ಬದುಕು ಇದೆಯಲ್ಲ, The life is there. ಅದು ದೇವರ ಜೊತೆಯಲ್ಲೇ ನಾವು ಸಾಕ್ಬೇಕಾಗಿದೆ. Life we have to travel with the God. ಓಶಯದಲ್ಲಿ ಪ್ರವಾದಿ ಓಶಯ ಒಂದು ಮಾತಂತಾನೆ. Hosea will tell, ಓಶಯ 6ನೇ ಅಧ್ಯಾಯ chapter 6, 7 ವರ್ಸ್, 7ನೇ ವಾಕ್ಯ, 7 verse, 6ನೇ ಅಧ್ಯಾಯ 7ನೇ ವಾಕ್ಯ, ಓಶಯ 6, 7. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಗಳನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಗಳನ್ನ ಮೀರಿದ್ದಾರೆ ಅಂತ ಹೇಳ್ತಾರೆ. ಅವರು ಇಸ್ರಾಯೇಲ್ ಜನರು ಏನ್ ಮಾಡಿದ್ದಾರೆ? ಪ್ರಾಪಂಚಿಕರಂತೆ, ಲೋಕದ ಜನರ ರೀತಿಯಲ್ಲಿ ನನ್ನನ್ನ ಏನ್ ಮಾಡಿದ್ದಾರೆ? ನನ್ನ ನಿಬಂಧನೆಗಳನ್ನ ಮೀರಿದ್ದಾರೆ. They transgressed the covenant. ಅಲ್ಲಲ್ಲಿ ನನಗೆ ಏನ್ ಮಾಡಿದ್ದಾರೆ? ದ್ರೋಹ ಮಾಡಿದ್ದಾರೆ ಅಂತ ದೇವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾನೆ. ಇಲ್ಲಿ They done the betrayed or treacherously. ಕ್ರಿಸ್ತಲ್ಲಿ ಪ್ರಿಯರೇ, ನಿಮ್ಗೆ ಒಂದು ವಿಷಯ ನಮ್ಗೆ ಅರ್ಥ ಆಗ್ಬೇಕಾಗಿದ್ರೆ, ಮೂಲ ತಂದೆ ಇದಾರಲ್ಲ ಆದಾಮ ಮತ್ತು ಹವ್ವಳರು, But ಅವಳು we see our the great grandparent Adam and Eve. ಆ ಸೃಷ್ಟಿಯ ಒಂದು ಕ್ರಮವನ್ನ ನಿಮ್ಮೆಲ್ಲರಿಗೂ ಗೊತ್ತಿದೆ, ಓದಿದ್ದೀರಿ, ತಿಳಿದಿದ್ದೀರಿ. You know the creation method and everything. ಆತನು ತನ್ನ ಒಂದು ಸೃಷ್ಟಿ ಎಲ್ಲವನ್ನ ಅವ್ರಿಗೆ ತೋರಿಸ್ಬಿಟ್ಟು, God will show all the creation to the Adam and Eve. ಇದ್ರ ಜೊತೆಲಿ ಇದರಲ್ಲಿ ನೀವು ದೊರೆತನ ಮಾಡಿ ಅಂತ ಹೇಳ್ತಾನೆ. He ruled over the creation. ಆತನು ಸೃಷ್ಟಿ ಮಾಡಿದ ದೇವರೇ ಆದ್ರೂ God created them. ತನ್ನ ಮಕ್ಕಳಾದ ಆದಾಮ ಅವಳರಿಗೆ ಇದಕ್ಕೆ ಅಧಿಕಾರವನ್ನ, ದೊರೆತನವನ್ನ, ಆ ಆಳ್ವಿಕೆಯನ್ನ ಕೊಡ್ತಿದ್ದಾನೆ. God given the authority to lead the creation. ಆದ್ರೆ ದ್ರೋಹ ಮಾಡ್ಬಿಟ್ರು. But they did better. ಏನ್ ದ್ರೋಹ ಮಾಡ್ದ? What they tried. ದೇವರ ನಿಬಂಧನೆಯನ್ನ ಮೀರಿದ್ರು. They overcome the ಅದಕ್ಕೆ law of God. ಅದೇನೇ ಓಶಯ ಹೇಳ್ತಾನೆ ಇಲ್ಲಿ, That's what Hosea ನನ್ನ said. ನಿಬಂಧನೆಗಳನ್ನ ಮೀರಿದ್ದಾರೆ, They transgressed the covenant. ಅಲ್ಲಲ್ಲಿ ನನಗೆ ದ್ರೋಹ ಮಾಡ್ತಾ ಇದ್ದಾರೆ. They are doing betrayal. ಏನ್ ನಿಬಂಧನೆಯನ್ನ ಮೀರಿದ್ರು? What they ruled over the law. ಸಿಂಪಲ್ ಆದಂತ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ, ಆದಾಮ ಅವಳು ಮೀರಿದಂತ ನಿಬಂಧನೆ. We know very simple thing where the Adam and Eve made the mistake. ಕಠಿಣವಾದಂತ ನಿಬಂಧನೆಯನ್ನು ದೇವರು ಕೊಡ್ಲಿಲ್ಲ ಅವರಿಗೆ. God never gave the hard commandment. ಇದರ ತಿನ್ಬೇಡ ಅಂತ ಹೇಳಿದ್ರು ಅಷ್ಟೇ ದೇವರು. Just he told, don't hit that one. ಅದನ್ನ ಮೀರಿದ್ರು ಅಷ್ಟೇ. Just the people overruled the law. ಏನಾಯ್ತು? What happened? ಪಾಪ ಬಂತು, The sin has come. ದೇವರಿಂದ ದೂರ ಆಗಲಿದ್ರು, They away from the God. ಆ ಪರಲೋಕಕ್ಕೆ ಹೋಲಿಕೆ ಇರೋದು ಏದೇನ್ ತೋಟದಿಂದ ಹೊರಾಟಿದ್ರು. That heaven is equal to the Eden garden. They left from there. ಓಶಯ ಹೇಳೋ ರೀತಿಯಲ್ಲಿ ಹೇಳೋದಾದ್ರೆ, In Hosea is telling, ಅವರು ದ್ರೋಹ ಮಾಡಿದ್ರು. they transgressed. ಕ್ರಿಸ್ತಲ್ಲಿ ಪ್ರಿಯರೇ, ದೇವರಿಗೆ ದ್ರೋಹ ಮಾಡಿದ್ರು ಆದಾಮ ಮತ್ತು ಅವಳು. Adam and Eve transgressed the God. ಒಬ್ಬ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಗೆ ಮೋಸ ಮಾಡಿದ್ರು ಆದಾಮ ಮತ್ತು ಅವಳು. They betrayed the father like a God. ತನ್ನ ಕೈಗಳಿಂದ ರೂಪಿಸಿದಂತ ಶರೀರವನ್ನದಿಂದ ತನ್ನ ಜೀವ ಶ್ವಾಸದಿಂದ ಮೋಸ ಮಾಡಿದ್ರು ತಂದೆಯಾದಂತ ದೇವರಿಗೆ. They betrayed the creator. ಆ ಒಂದು ಸೃಷ್ಟಿಯ ಕ್ರಮವನ್ನ ನಿರ್ಧಾರ ಮಾಡ್ತಾರೆ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ. Then Genesis chapter 1:26 he explained the creation. ಆತರ ಸೃಷ್ಟಿ ಮಾಡಿ ಆತರ ರೂಪಿಸಿ ದೇವರು ಎಲ್ಲವನ್ನ ಕೊಟ್ಟು ಜೊತೆಯಲ್ಲೇ ಪ್ರಯಾಣ ಮಾಡುವಂತ ದಿನನಿತ್ಯದಲ್ಲಿ He made the human as his own image and given everything to them. ಇಷ್ಟು ದ್ರೋಹ ಮಾಡಿದ್ರು ಅವರು. But they betrayed the God. ಕ್ರಿಸ್ತಲ್ಲಿ ಪ್ರಿಯರೇ, ದ್ರೋಹ ಎಂಬುದು ಇದೆಯಲ್ಲ, Betrayed is there. ಯಾರು ಸಹ ಸಹಿಸ್ಕೊಳ್ಳೋದಿಲ್ಲ, ನಾವು ಸಹ ಅಷ್ಟೇನೆ. Betrayal will nobody will accept. ನೀವ್ ಯಾರಾದ್ರೂ ಸಹಿಸ್ಕೊತೀರಾ ದ್ರೋಹನ? ಒಬ್ಬ ಮೋಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, 100 ರೂಪಾಯಿನ 500 ರೂಪಾಯಿಗೆ ಮಾರ್ಬಿಟ್ಟು ಹೊಂಡೋದ,
That some people will mislead you or trick you. ಯಾವ್ದೊಂದು ವಸ್ತುನ 100 ರೂಪಾಯಿ ಬೆಲೆ ಬಳದ್ರೆ ನಿಮ್ಗೆ ಮೋಸ ಮಾಡಿ 500 ರೂಪಾಯಿ ಮಾರ್ಬಿಟ್ಟು ಅಂತ ಇಟ್ಕೊಳ್ಳಿ. Some people the 100 rupees things they sell for 500 ಸ್ವಲ್ಪ rupees. ಹೊತ್ತು ಸಫರ್ ಪಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. Sometimes we'll think about it and they leave it. ಎಲ್ಲಿದೆ ಹೋಗ್ಲಿ, ಬದಿ ಕಡೆ ಹೋಗ್ಲಿ ಬಿಡು. But finally we tell let it go. ಹೋಗ್ಲಿ ಹೊತ್ತಿಗೆ. Okay. ಆದ್ರೆ But ದ್ರೋಹನ ಸಹಿಸ್ಕೋತೀರಾ? better you ಯಾವ traition you will be say. ಯಾವ ಕಾರಣಕ್ಕೂ ನಾವು ದ್ರೋಹವನ್ನ ಸಹಿಸ್ಕೊಳ್ಳೋದಿಲ್ಲ ಪ್ರಿಯರೇ. But traiting is will not accept. ಇದು ನಾವಲ್ಲ, It's not us. ದೇವರು ಸಹ ದ್ರೋಹವನ್ನ ಸಹಿಸ್ಕೊಳ್ಳೋದಿಲ್ಲ. God also never accepts. ಆ ದ್ರೋಹಿಯಾದಂತ ಯುದಾಸನ ಜೊತೆಯಲ್ಲೇ ಇಟ್ಕೊಂಡು ಯೇಸು ಕ್ರಿಸ್ತನು ಎಷ್ಟು ಕಷ್ಟಪಟ್ಟಿರ್ಬೇಕು ಸ್ವಲ್ಪ ಯೋಚನೆ ಮಾಡಿ ನೋಡಿ. The traitor Judah with Jesus said 3.5 years. How will God? ಆದಿಕಾಂಡ 4ನೇ ಅಧ್ಯಾಯ Genesis 4ನೇ 8ನೇ ವಾಕ್ಯ. 8. ಈಗ 4 ಜನ ಇದ್ದಾರೆ ಭೂಮಿಯಲ್ಲಿ. In the earth there is only 4 people. ಆದಾಮನಿಗೆ ಅವಳಿಗೆ ಹುಟ್ಟಿದಂತ ಹಾಬೆಲ್ ಮತ್ತು ಕಾಯಿನ್ ಇಬ್ಬರಿದ್ದಾರೆ. Adam, Cain, and Abel. ಇಲ್ಲಿ ಈ ಘಟನೆ ನಮ್ಗೆ ಗೊತ್ತಿದೆ. 4ನೇ ಅಧ್ಯಾಯ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ. We know this 4th chapter, everyone. ದಯವಿಟ್ಟು ಆ ಒಂದು ವಾಕ್ಯದ ಭಾಗವನ್ನು 8ನೇ ವಾಕ್ಯ Verses 8 we can see. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಈ ಸಂದರ್ಭ ನಾವು ಅನೇಕ ಬಾರಿ ಓದಿದ್ವಿ ಪ್ರೇರೆ. This situation so many times we read. ಈ ದ್ರೋಹ ಎಂಬ ಪದವನ್ನ ಇಟ್ಕೊಂಡು ಈ ವಾಕ್ಯವನ್ನ ಓದಿದ್ರೆ ನೀವೇನ್ ಅನ್ನಿಸ್ತೀವಿ? ನಿಮ್ಗೇನ್ ಭಾವನೆ ಬರ್ತದೆ? The trading thing you can implement here. ಈ ದ್ರೋಹ ಎಂಬ ಅಂತ ಈಗ ನಾ ಮಾತಾಡ್ತಿದ್ದ ದ್ರೋಹದ ಸಬ್ಜೆಕ್ಟ್ ಮಾತಾಡ್ತಿದ್ದೀನಲ್ಲ, ಆ ಸಬ್ಜೆಕ್ಟ್ ನ ಇಟ್ಕೊಂಡು ಈ ಒಂದು ವಾಕ್ಯಕ್ಕೆ ಅವಲಂಬಿಸ್ಕೊಂಡ್ರೆ Now we are seeing the betrayed or trading and we go to the subject. ಅಣ್ಣನಾದಂತ ಕಾಯಿನ ತಮ್ಮನನ್ನ ಬಾ ಹೋಗೋಣ ಅಂತ ಕರೀತಿದ್ದಾನೆ. Cain talked to Abel his brother and he came to pass. ಎಷ್ಟೋ ಸಾರಿ ಕರೆದಿದ್ದಾನೆ ಅವನು. So many times brother has ಇವತ್ತು called. ಕರೀತಿದ್ದಾನೆ ಅವನು. Abel is calling. ಅಣ್ಣ ಕರೆದ, Cain called. ತಮ್ಮ ಹೋದ. The brother has went. ಹೋಗೋವರೆಗೂ ತಮ್ಮನಿಗೆ ಗೊತ್ತಿಲ್ಲ Until went to there. ನನಗೆ ಇಲ್ಲಿ ಈ ಸಂದರ್ಭದಲ್ಲಿ ದ್ರೋಹ ನಡೀತದೆ. They maybe they're going to kill me. ಆತನು ನನಗೆ ದ್ರೋಹ ಮಾಡ್ತಾನೆ ನಮ್ಮ ಅಣ್ಣ. They are trading me. ನನಗೆ ಮೋಸ ಮಾಡ್ತಾನೆ ನಮ್ಮ ಅಣ್ಣ. Trading me. ನನ್ನನ್ನ ಕೊಲ್ತಾನೆ ನಮ್ಮ ಅಣ್ಣ. He's going to kill me. ಕ್ರಿಸ್ತಲ್ಲಿ ಪ್ರಿಯರೇ, ಆತನನ್ನು ಕರ್ಕೊಂಡು ಹೋದ. ವೇದವಾಕ್ಯದ ಅಡವಿಗೆ ಹೋಗೋಣ ಬಾ ಅಂತ ಕರೆದ. He called him to go to forest. ಈ ಬಾ ಎಂಬ ಮಾತಿನ ಹಿಂದೆ ಏನಿದೆ ಗೊತ್ತಾ ಪ್ರಿಯರೇ? Come the behind that what you know. ಪ್ರೀತಿ ಇಲ್ಲ ಅಲ್ಲಿ. There is no love. ನನ್ನ ತಮ್ಮನ ಭಾವನೆಗಳಿಲ್ಲ ಅಲ್ಲಿ. There is no brother's love. ದೇವರ ಒಂದು ಆಲೋಚನೆ ಇಲ್ಲ ಅಲ್ಲಿ. God's will not there. ಬಾ ಬ್ರಾಕೆಟ್ ದ್ರೋಹ ಇದೆ ಇಲ್ಲಿ. Come, there is a bracket writing. ದ್ರೋಹ ಅಡಗಿದೆ ಬಾ ಅನ್ನೋ ಸ್ಥಳದಲ್ಲಿ. Come means that is writing. ನಮಗೂ ಅನೇಕ ಜನರು ಅನೇಕ ಸ್ಥಳಗಳಲ್ಲಿ ಬಾ ಎಂಬ ಪದಗಳನ್ನು ಉಪಯೋಗಿಸಿರ್ತಾರೆ. So many people call me come. ಅನೇಕ ವಿಷಯಗಳನ್ನು ಮಾತಾಡಿ ನಮ್ಮನ್ನ ದ್ರೋಹದ ಭೀತಿಯಲ್ಲಿ ತಳ್ಳಿರ್ತಾರೆ. So many things they discuss and made to traition. ಅವಾಗ ನಾವು ಕಣ್ಣೀರ್ ಹಾಕೊಂಡು ಹೇಳ್ತೀವಿ, ನಾನು ಆ ಒಂದು ಸಹೋದರನ ನಂಬದೆ, ಆ ಸಹೋದರಿ ನಂಬದೆ, ಆ ಬಂಧುನ ನಂಬದೆ ಅಂತ ನಾವ್ ಹೇಳ್ತೀವಿ. And that time we believe that brother, this sister, everyone. ಅವ್ರ ನಂಬಿ ನಾ ಈ ಕೆಲಸ ಮಾಡಿದೆ. I believed and done the work. ಅವ್ರು ಹೇಳಿದಕ್ಕೆ ನಾನು ಅಲ್ಲಿ ಹೋದೆ. That's what I went to there. ಅವರೇ ನನ್ ದ್ರೋಹ ಮಾಡ್ಬಿಟ್ರು. They made me traition. ಕ್ರಿಸ್ತಲ್ಲಿ ಪ್ರಿಯರೇ, ಅರ್ಥ ಮಾಡ್ಕೋಬೇಕು, ಬಾ ಎಂಬ ಸ್ಥಳದಲ್ಲಿ ಕಾಯಿನನ್ನ ದ್ರೋಹ ಇದೆ, ಹಾಬೆಲನ ನೀತಿ ಇದೆ ಅಲ್ಲಿ. Called Cain, come, there is the betrayal, and going with the Abel, there is a ಆ righteousness. ಬಾ ಎಂಬ ಸ್ಥಳದಲ್ಲಿ ಹಾಬೆಲನ ಪ್ರೀತಿ ಇದೆ ಅಲ್ಲಿ. That's the love of Abel. ಆದ್ರೆ ಕ್ರಿಸ್ತಲ್ಲಿ ಪ್ರಿಯರೇ, ವೇದ ವಾಕ್ಯ ನಮ್ಗೆ ಏನಂತ ಹೇಳ್ತದಂದ್ರೆ, Bible is teaching us ಈ ದ್ರೋಹದ ವಿಷಯದಲ್ಲಿ ನಾವು ತುಂಬಾ ಜಾಗೃತಿ ವಹಿಸಬೇಕಾಗಿದೆ. this betraying or trading. ತನ್ನ ತಮ್ಮನನ್ನ ಕೊಲ್ಲೋದಕ್ಕೆ ಆತನು ವೇದವಾಕ್ಯ ಹೇಳ್ತದೆ, ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನ ಕೊಂದ ಅಂತ ಹೇಳ್ತದೆ. The Bible is telling he killed his brother. ಅವನ್ ಹೆಂಗ್ ಕೊಂದ ಅನ್ನೋದು ಆ ವಿವರಣೆ ಇಲ್ಲದಿದ್ರು, How he killed, there is no explanation. ಒಂದು ವೇಳೆ ಅದು ಕಲ್ಲಿನಿಂದ ಕೊಂದನೋ, ಯಾವ್ದೋ ಒಂದು ವಸ್ತು ಹಿಡ್ಕೊಂಡು ತಲೆ ಜಜ್ಜಿ ಸಾಯಿಸ್ನೋ ಗೊತ್ತಿಲ್ಲ. Different of way he killed the brother. ಒಂದೊಂದು ಏಟಿನ ಹಿಂದೆ ಹಾಬೆಲ್ ಏನ್ ನಿಲ್ಸಿರ್ತಾನೆ. And behind any beaten, ನಮ್ಮಣ್ಣ ಏನಕ್ಕೆ ಈ ತರ ಮಾಡ್ತಿದ್ದಾನೆ, why my brother is doing ಯಾಕೆ ನಾನು ಸಾಯ್ಬೇಕಾಗಿದೆ, why I should die. ಏನೂ ಸಹ ಗೊತ್ತಿಲ್ಲ ಆತನಿಗೆ. He don't know anything. ಆದ್ರೆ ಇವನಿಗೆ ಮಾತ್ರ ಗೊತ್ತು, ನಾನು ನನ್ನ ತಮ್ಮನಿಗೆ ದ್ರೋಹ ಮಾಡ್ತಿದ್ದೀನಿ ಅಂತ. But Cain will know we are going to betray Abel. ದೇವರು ಸಹಿಸಿಕೊಳ್ಳೋದಿಲ್ಲ ಪ್ರಿಯರೇ ದ್ರೋಹವನ್ನ. God never accept the betrayal. ದೇವರಿಗೆ ದ್ರೋಹ ಮಾಡಿದಂತಹ ಆದಾಮ ಮತ್ತು ಹವ್ವಳನ್ನ ಆ ಒಂದು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟ. God they said Adam and Eve because ನೀವು of ಸತ್ತ creation. ಈ ಹಣ್ಣನ್ನ ತಿಂದ್ರೆ ಸತ್ತೋಗ್ತೀರಿ ಅಂತ ದೇವರಲ್ಲಿ ಹೇಳ್ತಾನೆ. If you eat this food, you will go away from here. ಈ ಹಣ್ಣನ್ನ ತಿಂದ್ರೆ ನೀವು ಸತ್ತೋಗ್ತೀರಿ ಅಂತ ಹೇಳ್ತಾನೆ ದೇವರು ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ. Genesis, if you eat the fruit,
you will be going to die. ಓಷಯ ಪ್ರವಾದಿಯ ಮೂಲಕ ಹೇಳ್ತಾನೆ ಅಂದ್ರೆ ನಿಬಂಧನೆಯನ್ನ ಮೀರಿದ್ರಿಂದ ನೀವು ನನಗೆ ದ್ರೋಹ ಮಾಡಿದಿರಿ ಅಂತ ಹೇಳ್ತಾನೆ. In Hosea, you are transmitted the covenant, you are the traitors. ಆದರೆ ಪಾಪವು ದ್ರೋಹಕ್ಕೆ ಸಂಬಂಧಪಟ್ಟಿದ್ದೆ. Sin is equal to traition. ಈ ಹಾಲು ಜನರಿಯಂತ ದೇಶಕ್ಕೆ ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ದೇವರು. God take the Israel people to the Canaan. 40 ವರ್ಷದ ಪ್ರಯಾಣ ನಮ್ಮೆಲ್ಲರಿಗೂ ಗೊತ್ತಿದೆ. We know 40 years of travel. ಪ್ರಯಾಣ ಮಾಡುವಾಗ ದೇವರು ಅನೇಕ ನಿಬಂಧನೆಗಳನ್ನ ಕೊಡ್ತಾ ಬರ್ತಿದ್ದಾರೆ. While traveling time, God's given lot of the covenant. ನೀವು ಅಲ್ಲಿ ಹೋಗ್ತೀರಿ ಆ ದೇಶಕ್ಕೆ. We are going to the Canaan. ಅಲ್ಲಿ ಎಲ್ಲಾ ವಿಗ್ರಹಾರಾಧಕರಿರುವಂತ ದೇಶ ಅದು. That is full of the idol worship. ಆ ದೇಶದ ಎಲ್ಲಾ ಜನರನ್ನ ಸಂಹಾರ ಮಾಡಿ ಎಲ್ಲರನ್ನ ಓಡಿಸಿ ನಿಮ್ಗೆ ಹಾಲು ಜನರಿಂದ ದೇಶವನ್ನ ಕೊಡ್ತೇನೆ. I just wrote all the people and I give that Canaan. ದೇವರು ವಾಗ್ದಾನ ಮಾಡ್ಬಿಟ್ರು ಇಸ್ರಾಯೇಲ್ ಜನರಿಗೆ. God has promised. ಆದ್ರೆ But ನೀವು ಅಲ್ಲಿ ಏನನ್ನ ಮಾಡಬಾರ್ದು ಸಹ ಹೇಳ್ತಾ ಇದ್ದ ದೇವರು. what people don't want to do. ಯಾಜಕ ಕಾಂಡ Leviticus. ಅನೇಕ ವಿಷಯಗಳನ್ನ ಹೇಳ ಒಂದು ವಿಷಯವನ್ನ ಈ ಸಮಯದಲ್ಲಿ ನಾನು ಧ್ಯಾನ ಮಾಡುವ ಪ್ರಿಯ. ಯಾಜಕ ಕಾಂಡ 18ನೇ ಅಧ್ಯಾಯ Chapter 18, Leviticus chapter 18, 21ನೇ ವಾಕ್ಯ. verses 21. ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೆಕನಿಗೆ ಸಮರ್ಪಿಸಿ ನಿಮ್ಮ ದೇವರಾದ ಹೆಸರನ್ನು ಅಪಕೀರ್ತಿ ಮಾಡಬಾರದು. ಇಲ್ಲಿ ಏನ್ ಹೇಳ್ತಿದ್ದಾನೆ? ಇದು ಏನಿದು? ಈ ನಿಬಂಧನೆ ಏನಿದು? ಓದಿ ಬರ್ ಮತ್ತೆ ನಿಬಂಧನೆ ಏನಿದು? 21ನೇ ವಾಕ್ಯದಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೆಕನಿಗೆ ಅಂದ್ರೆ ಅಲ್ಲಿ ಕಾನಾನ್ ದೇಶದ ವಿಗ್ರಹ ಎಂಬ ಅವ್ರ ದೇವರಿಗೆ, ಮೊಲೆಕ ಎಂಬುದು ಇಸ್ರಾಯೇಲ್ ಕಾನಾನ್ ದೇಶದ ಅವ್ರ ದೇವರು. That's the God of the Canaan people, Molech. ಆ ದೇವರಿಗೆ ನಿಮ್ಮ ಮಕ್ಕಳನ್ನ ಏನ್ ಮಾಡ್ಬಿಡಿ ಅಂತ ಹೇಳ್ತಾನೆ. Don't sacrifice your children to the Molech. ಆ ವಿಗ್ರಹಗಳಿಗೆ ನಿಮ್ಮ ಮಕ್ಕಳನ್ನ ಏನ್ ಮಾಡಬಾರ್ದು? ನಿಮ್ಮ ದೇವರ ಹೆಸರನ್ನ ಅಪಕೀರ್ತಿ ಅಂದ್ರೆ ಏನರ್ಥ? ನಿಮ್ಮ ಯಾರ ಸಮರ್ಪಿಸಬಾರ್ದು ಅಂತ ಏನರ್ಥ? ಬಲಿ ಕೊಡಬಾರ್ದು ಅಂದ್ರೆ ಆ ವಿಗ್ರಹಗಳಿಗೆ ಒಪ್ಪಿಸಬಾರ್ದು ಅಂತ ದೇವರಲ್ಲಿ ವಾಗ್ದಾನ ಮಾಡ್ತಿದ್ದೇನೆ ಇಲ್ಲಿ. In English, and thou shalt not give any of the seed to make them pass through the fire to the Molech. ಅದರ ಅರ್ಥ ಏನು ಅಂದ್ರೆ, that means ನೀವು ಅಲ್ಲಿ ಹೋಗ್ತೀರಿ, you are going the country, ನಾನು ಗೆದ್ದು ಕೊಡುವಂತ ದೇಶ ಅದು. I just give that win the country and give ಸಮೃದ್ಧಿಯಾದಂತ ದೇಶ ಅದು. that is the full of the blessing. ನೀವು ನೀವು ದುಡಿದೇ ಇರುವಂತ ಹೊಲವನ್ನ ಕೊಡ್ತೇನೆ. You are not to do any harvest, but I will give the harvest land. ಕಟ್ಟದೇ ಇರುವಂತ ಮನೆಗಳನ್ನ ನಿಮಗೆ ಕೊಡ್ತೇನೆ. You are not build the house, I build the house with ನೀವು ಸ್ವತಂತ್ರವಾಗಿ ಬಾಳ್ಬೇಕು. You have to live freely. ಸಾಕು, ನೀವು 430 ವರ್ಷ ಐಗುಪ್ತದಲ್ಲಿ ಗುಲಾಮರಾಗಿದ್ದು. Enough, you are 400 years the slave in the Egypt. ಈಗ ನನಗೆ ಪ್ರಿಯವಾದಂತ ಮಕ್ಕಳಾಗಿ ಬದುಕಬೇಕು ಅಂತ ಹೇಳಿ ನಿಮ್ಮನ್ನ ಹಾಲು ಜನರಿಯಂತ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ. You have to live my will, you should dare. ಆದ್ರೆ but ಆ ದೇಶದಲ್ಲಿದ್ದಂತ ವಿಗ್ರಹಗಳ ಪೂಜಿಸುವಂತ ಆ ಜನರ ವಿಗ್ರಹಗಳಿಗೆ, if you are going to that country that idol worship and idols, ನಿಮ್ಮ ಮಕ್ಕಳನ್ನ ಸಮರ್ಪಿಸಬೇಡ್ರಿ. don't sacrifice your kids. ಅದರ ಅರ್ಥ ಏನು? That means ಏನದ ಅರ್ಥ ಏನು? what's the meaning that? ದೇವರು ಆ ವಿಷಯವನ್ನ ಯಾಕೆ, ಇಲ್ಲಿ ಅನೇಕ ವಿಷಯಗಳಿದೆ, ಆ ವಿಷಯವನ್ನ ಮಾತ್ರ ತೆಗೆದುಕೊಂಡು ಯಾಕೆ ನಿಮ್ಮ ಮಕ್ಕಳನ್ನಲ್ಲಿ ಆ ವಿಗ್ರಹಗಳಿಗೆ ಸಮರ್ಪಿಸಬೇಡಿ ಅಂತ ಹೇಳ್ತಾನೆ. Lot of loss is there, but especially God mentioning the sacrifice the kids to the Molech. ಯಾಕಂದ್ರೆ ದೇವರು ರಕ್ತ ಬಲಿಯನ್ನ ತೆಗೆದುಕೊಳ್ಳೋದಕ್ಕೆ ಆತನು ಒಪ್ಪಿಕೊಳ್ಳುವುದಿಲ್ಲ. God never take the blood sacrifice of the humans. ಒಬ್ಬರು ದೇವ ಮನುಷ್ಯನಾದ ಅಬ್ರಾಹ್ಮನಿಗೆ ಮಾತ್ರ ಒಂದು ವಾಗ್ದಾನ ಮಾತು ಕೊಟ್ಟಿರ್ತಾನೆ ದೇವರು. One promise given to the God. ನಿನ್ನ ಮಗನನ್ನ ನನಗೆ ಬಲಿ ಕೊಡಬೇಕು ಅಂತ ಹೇಳ್ತಾನೆ ಅಬ್ರಾಹ್ಮನಿಗೆ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ. You should sacrifice your son Isaac. ಅದನ್ನ ಸಹ ಒಪ್ಕೊಳ್ಳೋದಿಲ್ಲ. But God never allowed. ಅಲ್ಲಿಗೆ ಅದನ್ನ ನಿಲ್ಲಿಸ್ತಾನೆ. He stopped that sacrifice. ಆದರೆ ದೇವರಿಗೆ ಬಲಿ ಕೊಡಬೇಕಾದದ್ದು ನಿಮ್ಮ ಪಾಪಗಳಿಗೋಸ್ಕರ ಇರುವಂತ ಮೃಗಗಳನ್ನ. So in the Old Testament you have to sacrifice the goats. ಬೇರೆ ಯಾವುದು ಸಹ ರಕ್ತ ನರಬಲಿಗಳನ್ನ ಕೊಡಂಗಿಲ್ಲ. There is no human sacrifice. ಆದ್ರೆ ಅನ್ಯರಲ್ಲಿ ಏನಿದೆ? But in Gentiles what they are doing? ನರಬಲಿ ಇದೆ. They have sacrificed. ಅದನ್ನ ನೀವು ಯಾವ ಕಾರಣಕ್ಕೆ ಏನಾಗಬಾರದು? That you never do that one. ಅದೇನಾದ್ರೂ ನೀವು ಫಾಲೋ ಮಾಡಿದ್ರೆ, Follow that one. ನೀವು ನನಗೆ ದ್ರೋಹ ಮಾಡ್ದಂಗೆ. You people betrayed me and traiting me. ನಿಮ್ಗೆ ಗೊತ್ತಾ ಪ್ರಿಯರೇ? You know people? ಯೆರೆಮೀಯ, In Jeremiah. ಪ್ರವಾದಿ ಅಂತ ಯೆರೆಮೀಯನ ಹೇಳ್ತಾರೆ ನೋಡಿ, ಸತ್ಯ ತಿರ್ಸ್ಕೊಳ್ಳಿ. ಯೆರೆಮೀಯ Turn over to Jeremiah. 7ನೇ ಅಧ್ಯಾಯ. ಇಸ್ರಾಯೇಲ್ ಜನರು ಮತ್ತೆ ಅಧೀನಕ್ಕೆ ಹೋದಂತ ಸಂದರ್ಭದಲ್ಲಿ ಯೆರೆಮೀಯನ ಪ್ರವಾದಿ ಹೇಳುವಂತ ಮಾತನ್ನ ಸ್ವಲ್ಪ ಗಮನ ಇಡಿ. Jeremiah ಚಾಪ್ಟರ್ 7, 7ನೇ ಅಧ್ಯಾಯ, chapter 7, 31ನೇ ವಾಕ್ಯ. 31.
ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನಿಯೇನು ತಗ್ಗಿನಲ್ಲಿರುವ ತೊಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. 39 ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅದು ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. 39 you can read, you can get the clear. ಯೆರೂಸಲೇಮೇ ಅಂತ ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ ಯೆರೆಮೀಯ. Towards the Jerusalem. ಅಂದ್ರೆ ಇಸ್ರಾಯೇಲ್ ಜನರೇ ಅಂತ ಹೇಳಿ ಹೇಳ್ತಾನೆ. ಹೇಳ್ತಾ ಬರುವಾಗ 31ನೇ ವಾಕ್ಯದಲ್ಲಿ 31 verses. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನ And they have built the high places of Tophet, which is the valley of the son of Hinnom, ಆಹುತಿ ಕೊಡುವುದಕ್ಕೆ to burn their sons. ಬೆನ್ಹೀನ ತಗ್ಗಿನಲ್ಲಿ They burn their sons and daughters. ತೋಪೆ ಎಂಬಂತ ಪೂಜಾ ಸ್ಥಳದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ನೀವು ಆ ಒಂದು ಸ್ಥಳದಲ್ಲಿ ಏನನ್ನ ಕಟ್ಕೊಂಡಿದ್ದೀರಿ? ಒಂದು ಬಲಿಪೀಠವನ್ನ ಕಟ್ಕೊಂಡಿದ್ದೀರಿ. They made the pulpit there. ಯಾವ ಬಲಿ ಕೊಡೋದಕ್ಕೆ? To sacrifice who? ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಬಲಿ ಕೊಡೋದಕ್ಕೆ ಕಟ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. Their own sons and daughters to sacrifice the God. ಇಸ್ರಾಯೇಲ್ ಜನರು ಕಾನಾನ್ ದೇಶಕ್ಕೆ ಹೋಗುವ ಮುಂಚೆ ದೇವರು ಏನ್ ಹೇಳಿದ್ರು? ಯಾಜಕ ಖಂಡದಲ್ಲಿ ಈಗ ತಾನೇ ನಾವು ಓದಿದ ವಾಕ್ಯ ಭಾಗದಲ್ಲಿ God has given the covenant in the Leviticus. ಯಾವುದೇ ಕಾರಣಕ್ಕೂ ನೀವು ದೇಶಕ್ಕೆ ಹೋದ್ರು ಸಹ You go to the Canaan at any reason. ಮಕ್ಕಳ ಬಲಿಗಳನ್ನ ನೀವು ಕೊಡೋದಕ್ಕೆ ಹೋಗ್ಬಾರ್ದು ಆ ವಿಗ್ರಹಗಳಿಗೆ. Don't sacrifice your kids. ಗೊತ್ತಾ ಪ್ರಿಯರೇ, ನಿಮಗೆ ಗೊತ್ತಾ? You know. ಇಸ್ರಾಯೇಲ್ ಜನ ಅದನ್ನ ಪರಿಪಾಲಿಸಿದ್ರು. But Israel people, ದೇವರು ಉಗ್ರವಾದಂತ ಕೋಪವನ್ನ ಧರಿಸಿಕೊಂಡು ಕೋಪ ಬರ್ತದೆ. started sacrifice the kids, but God is very angry. ಕ್ರಿಸ್ತಲ್ಲಿ ಪ್ರಿಯರೇ, ಗರ್ಭಫಲವು ದೇವರಿಂದ ಬಂದಂತ ಬಹುಮಾನ ಅಂತ ಕೀರ್ತನೆ 127ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ. In Psalm 127 we are reading that sons or daughter, whatever it is, gift from the God. ನಿಮಗೆ ಗೊತ್ತಾಗಬೇಕು, ಮಕ್ಕಳು ನಮ್ಮೆಲ್ಲರಿಗೂ ಗೊತ್ತಾಗಬೇಕು, ಮಕ್ಕಳು ದೇವರು ಕೊಟ್ಟಂತ ಬಹುಮಾನ. The children are gift of God. ಈ ಬಹುಮಾನವಾಗಿರುವಂತ ನನಗೆ ಕೊಟ್ಟಂತ ನನ್ನ ಮಕ್ಕಳನ್ನ ಯಾರಿಗೂ ಒಪ್ಪಿಸ್ತಾ ಇದ್ದೀನಿ ಅಂತ ನೆನೆಸಬೇಕಾಗಿದೆ. So gift of the children by the God you are sacrificing to the whom? ಅವರು ಬಲಿಗಳನ್ನ ಕೊಡ್ತಾ ಇದ್ರು ಇಸ್ರಾಯೇಲರು. Israel they given the sacrifice to ಅನ್ಯ ಪುರುಷರಿಗೆ ಕೊಡ್ತಾ ಇದ್ರು, the gentlest idols. ಅನ್ಯ ಸ್ತ್ರೀಗಳಿಗೆ ಕೊಡ್ತಾ ಇದ್ರು ಗಂಡು ಮಕ್ಕಳನ್ನ. Given to the married to the other people. ಇವೆಲ್ಲವೂ ಸಹ ದೇವರಿಗೆ ದ್ರೋಹ ಮಾಡಿದಂತಾಗಿದೆ. They married other gentlest people. Everything is betrayed the God. ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. One example I have to give. ಒಂದು ಗರ್ಭಫಲಕ್ಕೆ ಎಷ್ಟು ದೇವರು ಗೌರವ ಸಲ್ಲಿಸ್ತಾರೆ ಅನ್ನೋದಕ್ಕೆ. The father seed, how God will give the respect. ಆದಿಕಾಂಡ 29ನೇ ಅಧ್ಯಾಯ Genesis 29. 31ನೇ ವಾಕ್ಯದಲ್ಲಿ ಯಾಕೋಬನಿಗೆ ನಡೆಯುವಂತ ಘಟನೆಯನ್ನ ನಿಮ್ಗೆ, ಯಾಕಂದ್ರೆ ನಾನು ಯಾಕೆ ಮಗುವಿನ ವಿಷಯದಲ್ಲಿ ಹೇಳ್ತಾ ಇದ್ದೀನಿ, ತುಂಬಾ ಕೇರ್ಫುಲ್ ಆಗಿ ಇದನ್ನ ಗಮನ ಇಡ್ಬೇಕಾಗಿ ನಾನು ಕೇಳ್ತೀನಿ. 29ನೇ ಅಧ್ಯಾಯ 31ನೇ ವಾಕ್ಯ. 29:31. ದೇವರು ಯಾಕೋಬನಿಗೆ ಅಲಕ್ಷ್ಯವಾಗಲೆಂದು ಯೆಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು. ನಿಮ್ಗೊಂದು ವಿಷಯ ಗೊತ್ತಾಗ್ಬೇಕು ಈ ವಾಕ್ಯದ ಮೂಲಕ. You know what is the thing going on here? ಗಂಡ ತನ್ನ ಹೆಂಡತಿಯನ್ನು ನಿರಾಕರಿಸ್ತಿದ್ದಾನೆ, The husband rejected the wife. ಅಲಕ್ಷ್ಯ ಮಾಡ್ತಿದ್ದಾನೆ ಅವಳನ್ನ. He neglected the wife. ಅವಳ ಮೊಬ್ಬಿನ ಕಣ್ಣು, His eyes is not well. ಅವಳು ಆಕ್ಚುಲಿ ಅವಳನ್ನ ಇಷ್ಟ ಪಡ್ಲಿಲ್ಲ ಅವನು. He doesn't like Rachel. ಅವ್ರ ಮಾವ ಏನೋ ಮದುವೆ ಮಾಡ್ಬಿಟ್ಟ. But you know, the force of his father-in-law, he married. ಸರಿ, ಅವಳು ಮಡತಿಯಾಗಿ ಬಂದಾಯ್ತು ಅವನ ಬದುಕಲ್ಲಿ. She came as a wife. ಅವನು ಇಷ್ಟಪಟ್ಟಿದ್ದ ಅವಳ ತಂಗಿಯನ್ನ, ನಿಜ. But he liked Rebecca. ಮದುವೆ ಆದ್ಮೇಲೆ, ಆ ದಿನಗಳಲ್ಲಿ ಮದುವೆ ಆದ್ಮೇಲೆ, After the marriage in that day, ಅವನು ಹೆಂಡತಿಗೆ ಸಲ್ಲಿಸಬೇಕಾದಂತ ಪ್ರೀತಿ ವಿಶ್ವಾಸ ಯಾವುದು ಸಹ ಸಲ್ಲಿಸಲಿಲ್ಲ. ಅವನು Jacob never give respect to ಅವನ the ಫೋಕಸ್ wife. ಪೂರ್ತಿ ಅವನ ತಂಗಿ ಮೇಲೆ ಇತ್ತು. His focus on the sister only. ಯಾಕಂದ್ರೆ ಅವಳನ್ನ ಪ್ರೀತಿಸ್ತಾವ, ನಿಜ. Because he loved her. ಅದಕ್ಕೋಸ್ಕರ ತನ್ನ ಮಡತಿಯಾಗಿ ಬಂದಂತ ಲೇಯಳನ್ನ ಅಲಕ್ಷ್ಯ ಮಾಡದಂತ ವೇದವಾಕ್ಯ ಇರ್ತದೆ. So because of Rachel, he neglected the Leah. ಒಂದು ವಿಷಯ ನಾವು ಗಮನ ಬಿಡ್ಕೋಬೇಕು ನನ್ನ ಪ್ರಿಯ ಸಹೋದರ ಸಹೋದರಿ, ವಾಕ್ಯದ ಮೂಲಕ. One thing we have to remember. ನಾವು ನನ್ನ ಗಂಡನಾಗ್ಲಿ ನನ್ನ ಹೆಂಡತಿಯಲ್ಲಿ ಅಲಕ್ಷ್ಯ ಮಾಡದೆ ಆದ್ರೆ, If we are neglecting our husband or wife, ನನಗೆ ಹೆಂಡತಿಯಾಗಿ ಕೊಡಲ್ಪಟ್ಟಂತ ನನ್ನ ಮಡತಿಯನ್ನ ನಾನು ಅಲಕ್ಷ್ಯ ಮಾಡೋದಾದ್ರೆ, if my wife, I neglect my wife, ನನ್ನ ಗಂಡನನ್ನ ನನಗೆ ದೇವರು ಕೊಟ್ಟಂತ ಗಂಡನನ್ನ ನಾನು ಅಲಕ್ಷ್ಯ ಮಾಡೋದಾದ್ರೆ, if I neglect my husband, ದೇವರು ಅದನ್ನ ನೋಡ್ತಾ ಇದ್ದಾನೆ ಅಂತ ಮಾತ್ರ ಮರಿಬೇಡಿ. the God will watching over you. ದೇವರು ಹೇಳ್ತದಾನೆ, ಯೆಹೋವನು ನೋಡಿ ಆಕೆಯನ್ನ ಅಂತ ಹೇಳ್ತದೆ ಇಲ್ಲಿ. Then you will see Jehovah seen Leah. ಅನ್ಯರನ್ನ ಬಿಟ್ಟಾಕಿ, ನನಗೆ ಅದು ಬೇಕಾಗಿಲ್ಲ. ನನಗೆ Leave the gentlest people. ದೇವ ಮಕ್ಕಳಾಗಿದ್ದ ನಮ್ಮನ್ನ ದೇವರು ತುಂಬಾ ಗಮನ ಇಟ್ಟು ನೋಡ್ತಾ ಇರ್ತಾನೆ. But you are the God's people. God's watching over you very carefully. ಯಾರೇ ಆಗಿರ್ಲಿ, ನಮ್ಮ ಮಡತಿ ನನಗೆ ಕೊಡಲ್ಪಟ್ಟಂತ ದೇವ್ರು ಕೊಟ್ಟಂತ ಉಡುಗೊರೆ ಅದು.
See, wife is my gift of God. ನನ್ನ ಗಂಡ ನನಗೆ ಕೊಟ್ಟಂತ ದೇವ್ರು ಕೊಟ್ಟಂತ ಉಡುಗೊರೆ ಅದು. The husband is gift from the God. ಈ ಉಡುಗೊರೆಯಿಂದ ದೇವರು ಮತ್ತೊಂದು ಬಹುಮಾನವನ್ನ ಕೊಡ್ತಿದ್ದಾನೆ. Through this gift, God will give another gift. ಅದೇ ನನಗೆ ಕೊಟ್ಟಂತ ಗರ್ಭಫಲ ಮಗು. That's the blessing of the womb. ಈಗ ನಾವು ಯಾರನ್ನ ಏನನ್ನ ಸಂಪಾದನೆ ಮಾಡ್ಕೊಂಡ್ ಬಂದಿದೀವಿ ಪ್ರಿಯರೇ ಈ ಭೂಮಿಯಲ್ಲಿ? So what we earn in the earth, ಎಲ್ಲವನ್ನ ಕೇಳುವಂತ ಬದುಕಲ್ಲೇ ಬದುಕ್ತಾ ಇದ್ದೀವಿ ನಾವು. everything we are asking to the God. ತಾಯಿಯ ಗರ್ಭದಿಂದ ಪ್ರಾರಂಭದ ಕ್ಷಣದಿಂದ From the mother of womb ನಮ್ಮ ಮರಣದ ಮಣ್ಣಿಗೆ ಹೋಗೋರಿಗೂ ಸಹ until we go to the soil, ನಾವೆಲ್ಲವನ್ನ ಬಯಸುವಂತರಾಗಿರ್ತೇವೆ ಹೊತ್ತು ನಮ್ಮಿಂದ ನಾವು ಯಾವ್ದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. we are expecting everything from there only. ಎಲ್ಲ ವಿಷಯದಲ್ಲೂ ನಮ್ಗೆ ಏನಾದ್ರು ಇನ್ನೊಬ್ಬರ ಸಹಾಯ ಬೇಕಾಗಿದೆ ನಮಗೆ. So everything we need help from some other. ದೇವರು God, ಹೆಂಡತಿಯನ್ನ ಅಲಕ್ಷ್ಯ ಮಾಡೋದಿಕ್ಕೆ if God neglected for wife, ದೇವರು ಯಾವ ಪ್ಲಾನ್ ಯೂಸ್ ಮಾಡ್ದ ಇಲ್ಲಿ? what God planned here this verse? ಏನ್ ಮಾಡ್ದ? What he done? ನಿನ್ನ ಮಗು ಆ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಹೇಳ್ದ. So that son from the Leah, he opened the womb of Leah. ನಿನ್ನಿಂದ ನಾನು ದೊಡ್ಡ ಜನಾಂಗನ ತರ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. So God promised from the Jacob, the big generation. ಯಾಕೋಬನಿಗೆ ಅದು ಆಲ್ರೆಡಿ ಗೊತ್ತಿದೆ ಆತನಿಗೆ. Jacob will know everything. ಆತನ ತಾಯಿಗೆ ರೆಬೆಕ್ಕಳಿಗೂ ಸಹ ಗೊತ್ತಿದೆ ಅದು. Rebecca also knows this thing. ಈತನಿಗೂ ಸಹ ಗೊತ್ತಿದೆ. Jacob also know. ಆದ್ರೆ ಆ ಗರ್ಭಫಲವನ್ನ ದೇವರು ಅಲಕ್ಷ್ಯ ಮಾಡಿದಂತ, ನಿರಾಕರಿಸಿದಂತ, ದೂರ ತಳ್ಳಿದಂತ ಹೆಂಡತಿಯ ಗರ್ಭದಲ್ಲಿ ಮೊದಲನೇ ಫಲವನ್ನ ಇಡ್ತದೆ ಪ್ರಿಯರೇ. So who rejected and neglected Leah, God give blessed that womb. ನಾನು ನನಗೆ ಕೊಟ್ಟಂತ ನನ್ನ ಮಡತಿಯನ್ನು ಅಲಕ್ಷ್ಯ ಮಾಡಿದ್ರೆ, If I neglected my wife, ಅವಳ ಮೂಲಕ ದೇವರು ನನಗೆ ಸರಿಯಾದ ಪಾಠವನ್ನ ಕಲಿಸ್ತಾನೆ. through the wife, if you are neglecting my wife, ನನ್ನ ಗಂಡಗೆ ನಾನು ಅಲಕ್ಷ್ಯ ಮಾಡಿದ್ರೆ, if I neglect my husband, ಅಲಕ್ಷ್ಯ ಮಾಡಿದ್ರೆ if I neglected husband, ದೇವರು ಅವರ ಮೂಲಕ ನನಗೆ ಪಾಠವನ್ನ ಕಲಿಸ್ತಾನೆ. through the husband, God will teach you. ಇವತ್ತು ಇವತ್ತಿನ ಕಾಲಮಾನದಲ್ಲಿ ನೋಡೋದಾದ್ರೆ Present days, ಈ ಒಂದು ವಿಭಿನ್ನವಾದಂತ ಬದುಕನ್ನ ಬದುಕ್ತಾ ಇದ್ದಾರೆ ಜನರು. different kind of people, differently they are living. ಏನಂತ ಹೇಳ್ತಾರೆ ಗೊತ್ತಾ? What they are telling? ಮುಂದಿನಾದ್ರೂ ನಿನ್ ಜೊತೆಲಿ ಬದುಕಬೇಕು ಅಂದ್ರೆ ಇನ್ನೊಬ್ಬನ ಗಂಡನ ನೋಡಿ. So some ladies will tell to another husband, some people husband, one day at least one day I have to live with you. ಹಂಗಾದ್ರೆ ಅರ್ಥ ಏನು? What is that meaning? ಏನೋ ಒಂದ್ ದಿನಕ್ಕೆ ನೀನ್ ಗಂಡನಾಗಿದ್ರೆ ಸಾಕ? For one day his husband. ನೀ ಎಂತ ಪಾಪದಲ್ಲಿ ಮುಳುಗಿದಂತ ಪದವನ್ನು ಉಪಯೋಗಿಸ್ತಿದ್ಯಾ? So that is the word. ಒಂದು ದಿನ ನಿನ್ನ ಹೆಂಡತಿ ಆಗಿದ್ರೆ ಸಾಕು ನೀನು ಅಂದ್ರೆ ಅರ್ಥ ಏನು? One day you become my wife is enough means. ಕ್ರಿಸ್ತರ ಪ್ರಿಯರೇ, ಯಾರನ್ನ ಅಲಕ್ಷ್ಯ ಮಾಡ್ತಾರೋ ದೇವರು ಅದನ್ನ ನೋಡ್ತಾ ಇದ್ದಾನೆ ಅಂತ ಮಾತ್ರ ಮರಿಬಾರ್ದು. Who neglecting who, God will watching over them. ಎಲ್ಲಿವರೆಗೂ? Until when? ನಿನ್ನ ಮಡತಿ ನಿನ್ನನ್ನ ಬಿಟ್ಟು ಹೋಗುವವರಿಗೂ ಸಹ. Until your wife live with you. ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗೋದಂದ್ರೆ ಮರಣದವರೆಗೂ ಸಹ ಅಂತ. Until your husband live to you. ಸರಿ, ನಿಮ್ಮಿಬ್ಬರಿಗೂ ಕೊಟ್ಟಂತ ಆ ಗರ್ಭಫಲ ಇದೆಯಲ್ಲ, The blessing of the womb. ಈಗ ನಾನು ಬರ್ತಾ ಇರೋ ವಿಷಯಕ್ಕೆ ಬರ್ತೇನೆ. Now coming to the point. ನಮ್ಮ ಮಕ್ಕಳನ್ನ ನಾವು ಗರ್ಭಫಲವಾಗಿ ದೇವರು ಕೊಟ್ಟಾಗ The God given the blessing of wombs. ಅದಕ್ಕೆ ದೇವರು ಹೇಳುವಂತ ಒಂದು ಮಾತೊಂದಿದೆ. God will telling one word. ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ. Go to the Bible. ಎಜೆಕೇಲ ಪ್ರವಾದಿ ಹೇಳ್ತಾನೆ ನೋಡಿ. Ezekiel talking about that one. ಎಜೆಕೇಲ 16ನೇ ಅಧ್ಯಾಯ, Chapter 16. ಎಜೆಕೇಲ್ 16 ಅಧಿಕಾರ 20 ವಚನ. Verses 20. ಒಂದ್ ಪದ ಇದೆ ಅಲ್ಲಿ, ಒಂದು ಓದಿ. 16:20. ಇದಲ್ಲದೆ ನೀನು ನನಗೆ ಹೆತ್ತ ಗಂಡು ಮಕ್ಕಳನ್ನು ಹಿಡಿದು ಮೂರ್ತಿಗಳಿಗೆ ಆಹಾರವಾಗಲೆಂದೇ ಕಾಣಾಯಿತು. ಅಲ್ಲಿ ಏನಂತ ಹೇಳ್ತದೆ ಬ್ರದರ್? ಒಂದ್ ಮಾತಿದೆ, ಓದಿ ಹೇಳಿ ಬ್ರದರ್. ಈಗ ತರ ಓದುವಂತ ವಿಷಯದಲ್ಲಿ ಇದಲ್ಲದೆ ನೀನು ನನಗೆ ಹೆತ್ತ ಗಂಡು ಮಕ್ಕಳನ್ನು ಏನಂತ ಹೇಳ್ತದೆ? ಯಾರಿಗೆ ಎತ್ತಂತ ಮಕ್ಕಳು? ನನಗೆ ಅಂದ್ರೆ ಯಾರಲ್ಲಿ? So this words you can moreover thou hast taken thy sons and thy daughters. ಇರೋದ ವಸನ ವಾಸಿಂಗ ಬ್ರದರ್, ಕೆಡ್ಸಿಂಗ್ಲ. Thou hast born unto me, born unto God, all the kids, sons and daughters. 16 வசனம் 16 அதிகாரம் 20 வசனம் வாசிங்க பிரதர். நீ எனக்கு பெற்ற உன் குமாரரையும் குமாரர்களையும் எடுத்து அவைகளுக்கு இரையாக பலியிட்டாய். யாருக்கு பெற்ற குழந்தை இது? நான் என் மனைவிக்கு பெற்ற குழந்தை இல்லைங்கிறது. Here whom has born unto God. என் கணவனுக்கு நான் பெற்று கொடுத்தேன் சொல்லுவாங்க இல்லையா? பாருங்க, நான் 9 மாசம் பெத்து உங்களுக்கு கொடுத்துருக்கிற இந்த குழந்தைன்னு சொல்லுவா மனைவி. So many wives will tell for 9 months I carry the kids and birth for you. ಅದು ನಿಜಾನೇ ಇಲ್ಲ ಅಂತಲ್ಲ ಹೇಳಕ್ ಬರ್ತಾ ಇಲ್ಲ. That's true, but ಸತ್ಯತೆ ಏನ್ ಗೊತ್ತಾ? reality is ನನಗೆ ಕೊಟ್ಟಂತ ನನ್ನ ಮಕ್ಕಳು children given to me. ನಾನು ದೇವ್ರಿಗೋಸ್ಕರ ಎತ್ತಿದ್ದೀನಿ ಅಂತ ಅರ್ಥ. It belongs to God. ನೋಡಿ ಇನ್ನೊಂದ್ಸರಿ ಆ ವಾಕ್ಯನ ನೋಡಿ. When you see that word,
ನೀನು ನನಗೆ ಎತ್ತ ಗಂಡು ಮಕ್ಕಳು, ಗಂಡು ಮಕ್ಕಳು. whom thou hast born unto me. ಎಸೆಕಿಯೇಲ ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ, Ezekiel telling to Israel people, ದಾನಿಯೇಲ, ಎಸೆಕಿಯೇಲ, ಯೆರೆಮೀಯನ ಕಾಲಮಾನಗಳಲ್ಲಿ ನಡೆದಂತ ಘಟನೆ ಇದು. Daniel, Ezekiel and Jeremiah, that period it has happened. ನೀ ನನಗೆ ಎತ್ತಂತ ಈ ಮಕ್ಕಳನ್ನ That sons belongs to me. ಯಾರಿಗ ಒಪ್ಪಿಸ್ತಾ ಇದೀಯಾ? You sacrifice to whom? ಯಾರಿಗ ಒಪ್ಪಿಸ್ತಾ ಇದೀಯಾ? You யாருக்கு ஒப்பு கொடுத்துங்க சொல்றாங்க? அந்த அசிங்கமான விக்கிரகத்துக்கு ஒப்பு கொடுக்குறீங்கன்னு சொல்ற. thou sacrifice unto them to be devoured. புரியுதுங்களா? அது வசனம் ಅರ್ಥ ಆಗ್ತಿದೆ ವಾಕ್ಯ ಭಾಗ? You can understand these words. ಯಾರಿಗೋಸ್ಕರ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಗೊತ್ತಾ ಪ್ರಿಯರೇ? You know why the children given to us? ಯಾರಿಗೋಸ್ಕರ ಹುಟ್ಟಿದ್ದಾರೆ ನನಗೆ? Yeah, to whom? ನನಗೆ ಕೊಟ್ಟಂತ ನನ್ನ ಮಕ್ಕಳು ಯಾರಿಗೋಸ್ಕರ? My kids to whom? ದೇವರಿಗೋಸ್ಕರ. ಇವಾಗ ಹೇಳ್ತದೆ ವಾಕ್ಯ ಹೇಳ್ತದೆ, ನೀನು ನನಗೆ ಹೇಳ್ದ ನೋಡಿ, ನೀನು ನನಗೆ ಎತ್ತ ಗಂಡು ಮಕ್ಕಳನ್ನ, ಇದಲ್ಲದೆ ನೀನು ನನಗೆ ಎತ್ತ ಗಂಡು ಮಕ್ಕಳನ್ನ. According to these verses, God is telling whom that has born to me, for God only. ಇಂಗ್ಲಿಷ್ ಹೇಳ್ದಲ್ವಾ? ಮೀ ನನಗೆ ಅಂತ ಹೇಳ್ತದಲ್ವಾ? In English, born to me. ನಿಮ್ಗೆ ಗೊತ್ತಾ, ನಿಮ್ಮ ಮಕ್ಕಳು ದೇವರಿಗೋಸ್ಕರ ಹತ್ತಿದ್ದೀರಿ ನೀವು. So you give the birth to your kids for the God only. ಹಂಗಾದ್ರೆ ಬಹುಮಾನ ಯಾರು ಕೊಡ್ಬೇಕು ನೀವು ವಾಪಸ್ ಅದನ್ನ? That give to back to whom? ಬಹುಮಾನ ನಿಮ್ಗೆ ಕೊಟ್ಟಿದಂತ ದೇವ್ರು ಯಾರು ಕೊಡ್ಬೇಕು ಮತ್ತೆ ಬಹುಮಾನವನ್ನ? God's given the gift from your whom to give whom? ಆ ಒಂದು ರನ್ನಿಂಗ್ ರೇಸ್ ಇದೆ ನೋಡಿರ್ಬೇಕು, ಹಿಂಗ ಯಾವ್ದೋ ರನ್ನಿಂಗ್ ಓಡ್ತಾ ಓಡ್ತಾ ಸ್ಟಿಕ್ ಕೊಟ್ಕೊಂಡೆ ಬರ್ತಾರೆ ನೋಡಿ, ಯಾರದು ರಿಲೇ ಅಲ್ಲಿ Relay. ಅವ್ನು ಹೋಗಿ ಕೊಟ್ಟಿದ ತಕ್ಷಣ ತಿರ್ಗಿ ಅದೇನಾಗುತ್ತೆ, ಇನ್ನೊಬ್ರು ಪಾಸ್ ಆಗುತ್ತೆ. ಆತರ ಇಸ್ ಅ ರಿಲೇ. It's a relay. ದೇವ್ರು ನನಗೆ ಗಿಫ್ಟ್ ಕೊಟ್ಟಿದ್ದಾನೆ ನನ್ನ ಮಕ್ಕಳನ್ನ. God has given gift to me. ಅದು ನನಗೋಸ್ಕರ ನಾನು ಎತ್ತಿದ್ದಲ್ಲ ನನ್ನ ಮಕ್ಕಳನ್ನ, That kid's not for me. ದೇವರಿಗೋಸ್ಕರ ಎತ್ತಿದ್ದೇನೆ ನನ್ನ ಮಕ್ಕಳನ್ನ. For God only. ಈಗ ಕ್ರಿಸ್ತಲ್ಲಿ ಪ್ರೇರೆ, My dear brother. ಈಗ ನಮ್ಮ ಮಕ್ಕಳನ್ನ ಯಾರಿಗ್ ನಾವು ಒಪ್ಪಿಸ್ತಾ ಇದ್ದೀನಿ ಇವತ್ತು 2026 Nowadays we are ಸ್ವಲ್ಪ giving, ಆ ವಿಷಯವನ್ನ ನೋಡಿ ನಾನು ಮುಗಿಸ್ತೇನೆ. we surrendering our kids to whom? ಯಾರಿಗ ಒಪ್ಪಿಸ್ತಾ ಇದೀವಿ ನಮ್ಮ ಮಕ್ಕಳನ್ನ? To whom we are surrendering our kids? 13 ಗಂಟೆ ಯಾರಿಗ ಒಪ್ಪಿಸಿದ್ದೆ? 13 ವಯಸ್ಸು ಗಂಟೆ ಯಾರಿಗ ಒಪ್ಪಿಸಿದ್ದೆ? Until 13 years to whom I surrendered my kids. 23 ವಯಸ್ಸು ಗಂಟೆ ಯಾರಿಗ ಒಪ್ಪಿಸಿದ್ದೆ? Until 23 years surrendered to whom? ಆಫ್ಟರ್ ದಿ ಮ್ಯಾರೇಜ್, ಅದೇ ಆ ಮದುವೆ ನಂತರ ಯಾರಿಗ ಒಪ್ಪಿಸ್ತಾ ಇದ್ದೀನಿ ನನ್ನ ಮಕ್ಕಳ? After the marriage, handing over to whom? ಮಕ್ಕಳು ಮದುವೆ ಆಗ್ಲೇಬೇಕಲ್ವಾ? ಅದು ನಿಯಮ ಅದು. The kids should be married, that's the rule. ಈಗ ಗಮನ ಮಾಡಿ, 3 ಪಾತ್ರಗಳು ನಿಮ್ಮ ಮಕ್ಕಳಿಗೆ ಬರ್ತದೆ. There is 3 roles in your children's life. ಗರ್ಭದಿಂದ ಹೊರಗಡೆ ಬಂದಂತ ನಿಮ್ಮ ಮಗುವನ್ನ ಅಲ್ಲಿಂದ ಒಂದು ತಿಳುವಳಿಕೆ ಬರುವಂತ 13 ವಯಸ್ಸು ಗಂಟ ಯಾವ ತರ ಬೆಳೆಸ್ತೀರಿ? From the womb until 13 years, how you can lead your children. ಒಳ್ಳೊಳ್ಳೆ ಹಾಡುಗಳನ್ನ ಆಡ್ತೀರಿ ಮಕ್ಕಳ ಜೊತೆಲಿ. With kids you are singing good ಬೆಳಿ- songs. ಬೆಳೀತಾ ವೇದ ವಾಕ್ಯದ ಕಥೆಗಳನ್ನ ಹೇಳ್ತೀರಿ. That period you can tell the stories of Bible. ಸಂಡೇ ಕ್ಲಾಸ್ಗೆ ಕರ್ಕೊಂಡ್ ಬರ್ತೀರಿ. You bring the kids to Sunday class. ಅಲ್ಲೆಲ್ಲವನ್ನ ನಿಮ್ಮ ಮಕ್ಕಳಿಗೆ ವೇದ ವಾಕ್ಯದ ಜ್ಞಾನವನ್ನ ಸಭೆ ಮೂಲಕ ತಿಳಿಸ್ತೀರಿ. There you spread all the God's words. 13ರಿಂದ ತಿರ್ಗಾ ನಾವು 22, 21 ಹೋಗೋವರೆಗೂ After the 13 to 21 years, ನಮ್ಮ ಮಕ್ಕಳನ್ನ ಯಾವ ದಿಕ್ಕಲ್ಲಿ ತಿರುಗಿಸ್ತಾ ಇದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಪ್ರಿಯರೇ. be careful in which way direction we are turning our kids. ಎಷ್ಟು ಕಥೆಗಳನ್ನ ಮತ್ತೆ ನೀವು ಹೇಳೋದಕ್ಕೆ ಪ್ರಾರಂಭಿಸ್ತೀರಿ? So after 13, how many stories you are going to tell your kids? ನಿಮ್ಗೆ ಬೈಬಲ್ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. You understand the Bible, one thing is telling. ಪುಟ್ಟ ಮಗುಗೂ ಸಹ ಹೇಳುವಂತ ವಾಕ್ಯಗಳಿದೆ ಇಲ್ಲಿ. Bible teaching small kids also. ಮರಣದ ಸ್ಥಿತಿಯಲ್ಲಿ ಒಂದು ಮುಪ್ಪಿನವರಿಗೂ ಸಹ ದೇವರ ವಾಕ್ಯ ಇದೆ ಇಲ್ಲಿ. The person is waiting for the death in the bed. From there also. ಎಲ್ಲವನ್ನು ಒಳಗೊಂಡಿದೆ 66 ಪುಸ್ತಕಗಳು. The 66 books teach every. 13ರಿಂದ ನಾವು 21ರವರೆಗೂ ನಮ್ಮ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನೀವು ನಡೆಸಲಿಲ್ಲ ಅಂದ್ರೆ, From 30 to 23, if you are not lead the children proper the way. 25ರ ಮೇಲೆ After 25, ನಮ್ಮ ಮಕ್ಕಳನ್ನ our children, ಮೂರ್ತಿಗಳಿಗೆ ನಾವು ಬಲಿ ಕೊಡ್ಬೇಕಾಗಿ ಬರ್ತದೆ. we have to sacrifice our children to the idol worship. ಏನದ ಅರ್ಥ? What is that meaning? ಏನದ ಅರ್ಥ ಮೂರ್ತಿಗಳಿಗೆ ಬಲಿ ಕೊಡೋದು ಅಂತ ಇಲ್ಲಿ ಹೇಳ್ತಿದ್ರೆ ಆ ವಾಕ್ಯವನ್ನು ಒಳಗೊಂಡು ಮಾತಾಡ್ತಿದ್ದೀನಿ. ಏನದ ಅರ್ಥ ಏನು? Sacrifice to idols means what is the meaning? ಏನು ಮಾಡಕ್ ಆಗಲ್ಲ ಬ್ರದರ್. We can't do anything. ನನ್ ಮಗಳು ತುಂಬಾ ಅವ್ರನ್ನ ಇಷ್ಟಪಟ್ರು, My daughter has liked. ಏನಾದ್ರು ಸೇರಿ ಅವಳನ್ನ ಸಭೆ ಕರ್ಕೊಂಡ್ ಬರ್ತೀನಿ. Whatever it is, he bring to the church. ಏನ್ ಮಾಡಿದ್ವಿ, ನಾನು ಒಬ್ಳೇ ಮಗನು, What can do my ಒಬ್ಳೇ ಮಗ, only one daughter, only one son. ಹುತಾತ್ಮರಿಗೆ ಬಲಿಗಳಿಗೆ ಕೊಡ್ತೀರಿ ನಿಮ್ಮ ಮಕ್ಕಳನ್ನ.
So if you are accepting they are going to the some other idols or some other religion. ದೇವರ ಮಕ್ಕಳನ್ನ ದೇವರಗೋಸ್ಕರನೇ ನಾವು ಎತ್ತಿದ್ದೇವೆ. So for you, God has given kids to serve the God only. ನೀವು 9 ತಿಂಗಳ ವೇದನೆಯ ನೋವು ನಿಮ್ಮ ದೇವರಿಗೋಸ್ಕರ. What you suffered for 9 months, my dear sister, it's for God only. ತಂದೆ ಅಂದ್ರೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವುದು ನಿಮ್ಮ ಮಕ್ಕಳಿಗೆ ದೇವರಿಗೋಸ್ಕರ. Fathers, you are earning money and sacrifice things all to for God only. ಯಾವ ಕಾರಣಕ್ಕೂ ದೇವರಿಗೆ ದ್ರೋಹ ಮಾಡಬಾರ್ದು ನಾವು. But at any cost, we can't try God. ನಮ್ಮ ಮಕ್ಕಳನ್ನ ನಾವು ಯಾವ ರೀತಿಯಲ್ಲಿ ಸಾಕ್ತೀವೋ ಸಲುತ್ತೇವೋ ಅದು ದೇವರ ಮಕ್ಕಳೆಂಬ ಭಾವನೆಗಳನ್ನ ತಿಳಿಸ್ಲಿಲ್ಲ ಅಂದ್ರೆ If you are teach the children the will of God, ತುಂಬಾ ಕಠಿಣವಾದಂತ ಪರಿಸ್ಥಿತಿಯನ್ನ ನಾವು ಅನುಭವಿಸಬೇಕು ಬರ್ತದೆ. we have to face the very hard situation. ತಾಯಿ ಒಂದ್ ಕಡೆ ಕಣ್ಣೀರ್ ಹಾಕೋದು, Mother will be, ತಂದೆ ಒಂದ್ ಕಡೆ ಕಣ್ಣೀರ್ ಹಾಕೋದು, father will be crying. ಏನ್ ಸುಖಕ್ಕೆ? For what? ಎಲ್ಲಿ 13 ರಿಂದ 23 ನಿಮ್ಮ ನಿಮ್ಮ ಪ್ರಯಾಣ, ನಿಮ್ಮ ಮಕ್ಕಳ ಕೈ ಯಾರ ಕೈಯಲ್ಲಿತ್ತು? From 13 years to 23 years, how you lead the people? ತುಂಬಾ ಕಷ್ಟವಾದಂತ ಪರಿಸ್ಥಿತಿಯಲ್ಲಿ ನಾವು ಈ ಒಂದು 2026, 27 ಇದ್ದೀವಿ ಪ್ರಿಯರೇ. In difficult situation, we are staying in the 2026. ನನ್ನ ಮಕ್ಕಳು ನನ್ನ ಇವರು ಸತ್ಯವನ್ನ ಬಿಟ್ಟು ದೂರ ಹೋಗುವಂತ ಸಂದರ್ಭಗಳು ತುಂಬಾ ಇದೆ ಲೋಕದಲ್ಲಿ. Nowadays, the children will away from the God and the truth is very clear situation is there. ಅವರ ಬೆಳೆಸುವಂತ ಬೆಳವಣಿಗೆ ಒಳಗಡೆ ನಾವು ಇಡಬೇಕು. But we should lead the children in the way of the God. ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸ್ಥಳದಲ್ಲಿ. I proudly telling one thing here. ಯವನಸ್ಥ ಸಹೋದರ ಮತ್ತು ಸಹೋದರಿ ಹೊರ ರಾಜ್ಯದವರಾದ್ರು, youths from the other states, ಅವ್ರಿಗೆ ಅವ್ರ ತಂದೆ ತಾಯಿಗಳು ಈಗ ನೋಡ್ತಾ ಇಲ್ಲ. our fathers are not watching here. ಅವ್ರು ಏನ್ ಮಾಡ್ತಿದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. There's some youths coming from the other states here now. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ. They are free. The youths they can do as they. ಏನೇ ಆದ್ರೂ ವಾರದ ಮೊದಲಿನಿಂದಲೇ ನಾವು ದೇವರನ್ನು ಆರಾಧಿಸಬೇಕೆಂಬಂತ ತಂದೆ ತಾಯಿಗಳು ತಿನ್ನಿಸಿದಂತ ಆತ್ಮಿಕದ ಆಹಾರ. What their parents teach the first day of the week, you should serve the God. ಇವತ್ತು ಇಲ್ಲಿ ಕುಂತಿದ್ದಾರೆ ಅವ್ರು. These youths are from the other states sitting over here. ಇದೇ ನಾವು ನಮ್ಮ ತಂದೆ ತಾಯಿಗಳಿಗೆ ಕೊಡುವಂತ ಗೌರವ, ನನ್ನ ಎತ್ತ ತಂದೆ ತಾಯಿಗಳ ಮೂಲಕ ದೇವರು ಕೊಡುವಂತ ಗೌರವ. This is the respect. Wherever you go serve the God, you can give the respect to the parents through parents to the father. ನಿಮ್ಮ ಅಪ್ಪ ಅಮ್ಮ ನಿಮಗೆ ಓದಿಸ್ಬೇಕಂತ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಿದೆ. You know how father and mother suffer to give the education. ನಿಮ್ಗೆ ಏನು ತಿನ್ನಿಸ್ಬೇಕು, ಏನು ಒತ್ಕೊಳ್ಬೇಕು, ಏನು ಹಾಕ್ಬೇಕು ಎಲ್ಲ ಗೊತ್ತಿದೆ ತಂದೆ ತಾಯಿಗಳಿಗೆ. What you can eat, what you can wear, the dress, everything know father and mother. ಕಷ್ಟಕ್ಕೆ ಮೀರಿ ಇದ್ರು ಸಹ ಅದನ್ನ ಬೆವರು ಸುರಿಸಿ ತಂದೆ ಆದವನು ತಾಯಿ ಆದವಳು ಮಾಡ್ತಾರೆ. If they behind that situation, they will balance. ಆದ್ರೆ ನಿಮ್ಮ ಬದುಕನ್ನ ಎರಡನೇ ಬದುಕಿಗೆ ಹೋದಾಗ, ಅಂದ್ರೆ ನಿಮ್ಮ ಬದುಕನ್ನ ಇನ್ನೊಂದು ಭಾಗಕ್ಕೆ ಹೋದಾಗ, Once your life changing to other stage, ಆ ವಿಷಯದಲ್ಲಿ ಎಚ್ಚರಿಕೆಯಾಗಿ ನನ್ನ ಯವನಸ್ಥ ಸಹೋದರ ಸಹೋದರಿಯರೇ, my dear youth, be careful in that stage. ತಂದೆ ತಾಯಿಗಳು ಆಹುತಿಗೆ ಕೊಡದೇ ಇರಂಗೆ ನೋಡ್ಕೊಳ್ಳಿ, ಬಲಿಗೆ ಕೊಡದೇ ಇರಂಗೆ. So be careful, my dear youth. Your parents should not give sacrifice to another gentle things or gentlest God. ದೇವರಿಗೆ ಗೊತ್ತಿದೆ ಇದು ನನ್ನ ಮಗಳು ನನ್ನ ಮಗ ಅಂತ ಹೇಳಿ. God will know it is unto me the sons and daughters. ಅದಕ್ಕೆ ಹೇಳ್ತಾನೆ ಯಾಜಕಕಾಂಡದಲ್ಲಿ, ನೀವು ಅಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಬಲಿ ಕೊಡಬೇಡಿ. So that's what telling, if you go to the Canaan, don't give your kids sacrifice. ಅದಕ್ಕೇನೆ ಯೆರೆಮೀಯನು ಹೇಳ್ತಾನೆ, ಗಂಡು ಹೆಣ್ಣು ಮಕ್ಕಳನ್ನ ಆಹುತಿಗೆ ಕೊಡ್ಬೇಡಿ ಅಂತ ಹೇಳಿ. Jeremiah also telling sons and daughters don't sacrifice to Molech. ಎಜೆಕಿಯೇಲ್ ಹೇಳ್ತಾನೆ, ನಿಮ್ಮ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಮೂರ್ತಿಗಳಿಗೆ ಒಪ್ಪಿಸಬೇಡ್ರಿ ಅಂತ. Ezekiel also telling don't sacrifice your children to the idols. ಇದೆಲ್ಲವೂ ದೇವರಿಗೆ ದ್ರೋಹದ ಒಂದು ಭಾಗ ಪ್ರಿಯರೇ. It's all trying the God or betraying the God. ನಾವು ದೇವರಿಗೆ ವಿಗ್ರಹಗಳಿಗೆ ಬಲಿ ಕೊಡ್ತಾ ಇಲ್ಲ, ಕತ್ತರಿಸ್ತಾ ಇಲ್ಲ ಮಕ್ಕಳನ್ನ. We are not present days sacrifice the kids to the idols. ಪೂರ್ಣವಾಗಿ ಒಪ್ಪಿಸ್ಬಿಡ್ತೀವಿ ಅವ್ರಿಗೆ, ನಾವು ದೇವರಿಗೆ, ಅವ್ರ ವಿಗ್ರಹಗಳಿಗೆ. But we are not sacrificing, we are sending our kids to the gentlest people and ಕ್ರಿಸ್ತಲಿಪಿರೆ, ತುಂಬಾ ಗಂಭೀರವಾಗಿ ನಾವು ಇವತ್ತು ವಾಕ್ಯದ ಭಾಗದಲ್ಲಿ ಮುಗಿಸ್ತಾ ಇದ್ದೇನೆ. very serious note they are going to enclose the ನಾವ್ ಯಾಕೆ ನಾವು ಇದು ಭೂಮಿಯಲ್ಲಿ ಬದುಕಿದ್ದೇವೆ ಅಂದ್ರೆ, why you are living in this earth. ಪೌಲನು ರೋಮ ಸಭೆಯವರಿಗೆ ಬರೆಯುವಂತ ಪತ್ರಿಕೆ ರೋಮನ್ಸ್ ಚಾಪ್ಟರ್ 6:12, Romans chapter 6:12, 12ನೇ ಅಧ್ಯಾಯ, chapter 12, 2ನೇ ವಾಕ್ಯ, 2వ ವಚನ, 12ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿ. ಕ್ರಿಸ್ತನಲ್ಲಿ ಪ್ರಿಯರೇ, my dear sisters, ತಂದೆ ತಾಯಿಗಳೇ, my dear parents, ನಿಮ್ಮ ಮಕ್ಕಳನ್ನ your children, ಈ ರೀತಿಯಲ್ಲಿ ಆರಾಧನೆಗೆ ಕರ್ಕೊಂಡು ಬರಬೇಕು. you should bring your kids according to this verses. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಅಂತ ಹೇಳ್ತೀನಿ. Second word, and be not passionate according to this world. ಇಹಲೋಕದ ನಡವಳಿಕೆ ಅಂದ್ರೆ ಗೊತ್ತಾ ನಿಮ್ಗೆ? You know what is the
attitude of world, ಅದು ಅರ್ಥ ಆಗ್ತಿದೆಯಾ ನಿಮಗೆ? passions. ரெண்டாவது சிவ தமிழ்ல நீங்கள் இந்த பிரபஞ்சத்திற்கு ஒத்த வேஷம் தெரியும். ஒத்த வேஷம் தெரியாம தேவனுடைய நன்மையும் பிரியமும் பரிபூர்ணமான சித்தம் இன்னதென்று பகுத்தறியத்தக்கதாக உங்கள் மனம் புதிதாகிறதுனாலே மறுரூபமாகுங்கள். இப்படி உங்க பிள்ளைங்களை நீங்க வளர்க்கணும். எப்படி? ஒத்த வேஷம் தரிக்காம சொல்றேன் இல்லைங்களா? ಅದರ ಅರ್ಥ ಏನು? So that means don't lead your children ಇಹಲೋಕದ ನಡವಳಿಕೆ according to the world. ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಅಂತ ಒಂದು ಮಾತಿದೆ. So that means don't follow the world. ಅದರ ಅರ್ಥ ಏನು? What does that mean? ನೀವು ಇಹಲೋಕದಲ್ಲೇ ಇದ್ದೀರಿ, You are in the world. ಅವರ ಜೊತೆಯಲ್ಲಿ ನಾವು ಬೆಳಿಬೇಕಾಗಿದೆ, ಬದುಕಬೇಕಾಗಿದೆ. You should live with the society. ಆದ್ರೆ ನಡವಳಿಕೆ ಇದೆಯಲ್ಲ, But attitude, ಅದನ್ನ ಮಾತ್ರ ಏನ್ ಮಾಡಬಾರ್ದು ಅಂತ ಹೇಳ್ತಾನೆ ವೇದವಾಕ್ಯದಲ್ಲಿ. versus what is telling. ಅನುಸರಿಸದೆ ಅಂತ ಹೇಳ್ತಾನೆ. So don't follow the attitudes of the world. ನನ್ನ ಪ್ರಿಯ ಸಹೋದರ ಸಹೋದರಿ ಯೌವನಸ್ಥರೇ, My dear youths and brothers, ನೀವು ಇಹಲೋಕದಲ್ಲಿ ಬದುಕಿದ್ದೀರಿ, ಇಹಲೋಕದ ಸ್ನೇಹಿತರ ಜೊತೆಲಿದ್ದೀರಿ, ಇಹಲೋಕದ ಲೋಕದಲ್ಲೇ ನಡೀತಾ ಇದ್ದೀರಿ. if you are fascinated according to the world, according to your friends, ಆದ್ರೆ ಆ ನಡವಳಿಕೆಯನ್ನು ಅನುಸರಿಸಬಾರದು ಅಂತ ವೇದವಾಕ್ಯ ಹೇಳ್ತದೆ. don't follow the fascination of the world. ಮೊದಲನೇದು ಹೇಳೋದಾದ್ರೆ ಉದಾಹರಣೆಗೆ ಅನೇಕ ವಿಷಯಗಳು ಹೇಳ್ಬೋದು. Lot of examples we can explain. ದೇವ ಮಕ್ಕಳು ವಸ್ತ್ರಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕಾಗಿದೆ. The God's people careful about wearing the clothes. ಈ ಎಚ್ಚರಿಕೆಯನ್ನ ನಾವು ವಹಿಸಲಿಲ್ಲ ಅಂದ್ರೆ First, we can't take the caution about the cloth. ನಾವು போடுற இந்த வஸ்திரத்துல தேவனை மகிமை படுத்துறோமா, தேவனை அவமானப்படுத்துறோமா நம்மளுக்கே தெரியாது. Wearing the clothes, we know we are praising the God and we are going to shame for the God. ನೀವು ಯಾವ್ದಾದ್ರು ಯೂಟ್ಯೂಬ್ ತಗೊಂಡು ಕ್ರಿಶ್ಚಿಯನ್ ಚಾನಲ್ಸ್ ಹೊಡಿರಿ, You can go to the YouTube and check the Christian. ಅನೇಕ ನಾಮತರ ಸಭೆಗಳು ಬಂದಿದೆ, Lot of denominations. ಅನೇಕ ಮ್ಯೂಸಿಕಲ್ ಚರ್ಚ್ಗಳು ಬಂದಿದೆ. Lot of musical churches came. ಮ್ಯೂಸಿಕಲ್ ಚರ್ಚ್ ಬಂತು, ಮ್ಯೂಸಿಕಲ್ ಹಾಡುಗಳು ಬಂತು. Musical songs, dance. ಈಗ ಡ್ಯಾನ್ಸ್ ಹೇಗಿದೆ ಅಂದ್ರೆ ಸಿನಿಮಾ ಹಾಡನ್ನು ಸಹ ಸಭೆ ಒಳಗಡೆ ತಂದ್ಬಿಟ್ಟಿದ್ದಾರೆ. ಸಭೆ ಅಲ್ಲ ನಾನು ಹೇಳಕ್ ಹೋಗಲ್ಲ, ಅದೊಂದು ಗುಂಪು. Some denominations they bring the cinema dances and songs like that. ಈಗೇನಾಗಿದೆ ಅಂದ್ರೆ Now what happened? ಮಲೇಷ್ಯಾದಲ್ಲಿ ಒಂದು ಸಭೆ ಇದೆ, ಅವನ ಹೆಸರು ನಾನು ಹೇಳಕ್ ಇಷ್ಟಪಡೋದಿಲ್ಲ. Malaysia there is one church. ಅವ್ನು ಪಾಸ್ಟ್ ಅಂತ ಹೇಳ್ಕೊಂಡು He told ಅವ್ನು ಹಾಕುವಂತ ಬಟ್ಟೆ ನೋಡಿದ್ರೆ ಅನ್ಯರು ಸಹ ಹಾಕೊಳ್ಳೋದಿಲ್ಲ. See, even Gentiles people will not wear the dress he wear. ಅವನು ಒಂದು ಭಾಗದಲ್ಲಿ ನಿಂತ್ಕೊಂಡು ಮೈಕಲ್ ಹಾಡಾಡ್ತಾ ಇರ್ತಾನೆ, One side is singing the song in the stage. ಪಕ್ಕದಲ್ಲಿ ಅವನ ಮಡತಿ In front of the wife, ಗಿಟಾರ್ ಹೊಡಿತಾ ಇರ್ತಾರೆ. ಅಲ್ಲಿ he is playing the guitar. ಅವ್ರು ಹಾಕುವಂತ ವಸ್ತ್ರ ನೋಡಿದ್ರೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೂ ಅಸಹ್ಯ ಆಗುತ್ತೆ. If you are seeing that cloth, maybe it is shame to the ladies. ಕ್ರಿಸ್ತನ ಯಾರನ್ನ ಮಹಿಮೆ ಪಡಿಸೋದು ಗೊತ್ತಿಲ್ಲ ಇವತ್ತಿನ ಲೋಕ. Nowadays the world doesn't know to prize. ಇವೆಲ್ಲವೂ ದೇವರಿಗೆ ದ್ರೋಹ ಮಾಡುವಂತ ವಿಷಯಗಳಾಗಿದೆ. It's all attitudes treating God. ಎಚ್ಚರಿಕೆ ವಹಿಸಬೇಕಾಗಿದೆ. ನನ್ನ ಮಕ್ಕಳು ದೇವರಿಗೋಸ್ಕರ ನಾನು ಎತ್ತಿದ್ದೇನೆ. So be careful. We are give the birth to kids for the God. ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ನಾನು ಎತ್ತಿದ್ದೇನೆ. To glorify the God. ಅದಕ್ಕೆ ಅನ್ನ ಹೇಳ್ತಾಳೆ, That's what Anna is telling. ದೇವರೇ ನನ್ನ ಬಂಜೆ ಅಂತ ಅವಮಾನ ಮಾಡ್ತಿದ್ದಾರೆ, ಎಲ್ಲರೂ ಹಾಸ್ಯ ಮಾಡ್ತಾರೆ, ಪರಿಹಾಸ ಮಾಡ್ತಾರೆ. Telling I don't have the kid. ನನ್ನ ಗಂಡ ನಾನು ಎಷ್ಟೇ ಪ್ರೀತಿಸಿದ್ರು ನಾನು ಆ ಬಂಜೆತನದಿಂದ ನನ್ನ ಹೊರಗಡೆ ಬರೋದಕ್ಕಾಗಲ್ಲ. My husband is giving the much more love. ಬಂಜೆತನ Come from this situation. ಬಂಜೆತನ ನೀಗಿಸ್ಬಿಡು ಸಾಕು, ಮಗು ಕೊಡು ಸಾಕು. So give the kid to me. ಆ ಮಗು ನನ್ಗೆ ಬೇಡ, ಆ ಮಗು ನನ್ಗೆ ಬೇಡ. ಆ ಮಗು That kid I don't ಆ want. ತಂದೆ ನಿನಗೆ ಒಪ್ಪಿಸ್ಬಿಡ್ತೀನಿ. If you give the kid, I hand over to you. ಆತನೇ ಸಾಮುವೇಲ. That person is ಕ್ರಿಸ್ತನಲ್ಲಿ Samuel. ಪ್ರಿಯರೇ, ಅಂತ ತಾಯಿ, That like that mother, ಅಂತ ಅಬ್ರಾಹ್ಮನ ರೀತಿಯಲ್ಲಿ ತಂದೆಯಾಗಿ ನಾವು ಬದುಕಬೇಕು. like that father Abraham. ಅಪ್ಪ ಹೇಳಿದ ಮಾತಿಗೆ ಮಗ ಕಿಂಚಿತ್ತೂ ಆಪೋಸಿಟ್ ಮಾತಾಡೋದಿಲ್ಲ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ Chapter 12 of Genesis, father commandment of Abraham, Isaac never did. ಬಲಿ ಕೊಡೋದಕ್ಕೆ ತಂದೆಗೆ ಆತನ ತಲೆ ಕೊಡೋದಕ್ಕೆ ರೆಡಿಯಾಗಿದ್ದಾನೆ ತನ್ನ ಮಗ. Ready to sacrifice his head according to his father will. ಅನೇಕ ಬಾರಿ ಹೇಳಿದಂತ ಮಾತು, ಹೆಪ್ತಳ ಮಗನು ಸಹ ಮಗಳು ಸಹ. The lot of the time we are discussing. ಇದೇ ದೇವರಿಗೋಸ್ಕರ ಎತ್ತಂತ ಮಕ್ಕಳು ನಾವು. In Judges, Yephthah, he sacrificed his daughter. ಕ್ರಿಸ್ತನಲ್ಲಿ ಪ್ರಿಯರನ್ನ ಮಕ್ಕಳನ್ನ ದೇವರಿಗೆ ಒಪ್ಪಿಸಬೇಕಾಗಿದೆ. See, my dear parents, we have to sacrifice our kids to the God. 1 ರಿಂದ 13 ವರ್ಷಗಳಿಂದ ನೀವು ಹೇಗೆ ನಿಮ್ಮ ಮಕ್ಕಳನ್ನ ಸಾಕಿದ್ರು? How we are teaching your kids from 1 year ದಯವಿಟ್ಟು ಅವರ to 10 years. ಎರಡನೇ ಬದುಕಿಗೆ ಅಂದ್ರೆ ಎರಡನೇ ದಾಂಪತ್ಯ ಜೀವಕ್ಕೆ ಹೋಗೋದಕ್ಕಿಂತ ಮುಂಚೆ When they are reaching their family life, ಯೌವನದಲ್ಲಿ ನೀವು ಸೃಷ್ಟಿಕರ್ತನ ಸ್ಮರಿಸುವಂತ ವಿಷಯವನ್ನ ಮಕ್ಕಳು ಕಲಿಬೇಕು. ಅಂದ್ರೆ ನಿಮ್ಮ ಮಕ್ಕಳು from 13 to 21, they should learn to worship the God. ಹೆಚ್ಚಾದ ಸಮಯವನ್ನ Lot of the time ಸಭೆಯಲ್ಲಿ ಕಳಿಬೇಕು. spent in the church. ಬೇರೆ ಚಾನ್ಸಸ್ ಇಲ್ಲ.
There's no chances. ಡಾಕ್ಟರ್ ಹೇಳ್ತಾನೆ, Doctor will tell. ಇಮಿಡಿಯೇಟ್ ಆಗಿ ಹೇಳ್ತಾನೆ, ಒಬ್ರಿಗೆ ಯಾರೋ ಒಂದು ಕ್ಲಿನಿಕ್ ಹೋದಾಗ ಡಾಕ್ಟರ್ ಹೇಳ್ತಾನೆ ಅಂತ If you ತಿಳ್ಕೊಳ್ಳಿ, are going to clinic, doctor will ಇಮಿಡಿಯೇಟ್ ಆಗಿ ನೀವು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಲಿಲ್ಲ ಅಂದ್ರೆ if you are immediately don't go to admit hospital, ಆತನಿಗೆ ಏನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ he will not survive. ಆ ಟೈಮಲ್ಲಿ ಏನ್ ಮಾಡ್ತೀವಿ, What will do that time? ನಮ್ಮ ಕಾರ್ ಇದ್ರು ಸಹ Even our works, ಅದನ್ನ ತೆಗಿದೆ you will leave that. ಅಲ್ಲಿ ಇರುವಂತ ಆಂಬುಲೆನ್ಸ್ ತಗತೀವಿ. We call the ambulance. ಯಾಕೆ ಆಂಬುಲೆನ್ಸ್ ತಗತೀವಿ Why ಗೊತ್ತಿರ್ಬೇಕು you are ನಮ್ಗೆ. taking ambulance? ಆಂಬುಲೆನ್ಸ್ ಗೆ ಇರುವಂತ ಒಂದು ಸೈರನ್ That ambulance siren, ಎಲ್ಲಾ ಜನರಿಗೆ ರಸ್ತೆಯಲ್ಲಿ ಹೋಗುವಂತ ಎಲ್ಲಾ ಜನರಿಗೆ ಗೊತ್ತಾಗುತ್ತೆ, every people will know in the road ಒಳಗಡೆ ಇರುವಂತ ವ್ಯಕ್ತಿ ಪ್ರಾಣದ ಅಪಾಯದಲ್ಲಿದ್ದಾನೆ ಅಂತ. that inside the person is danger in the. ಅವನಿಗೋಸ್ಕರ ಯಾವ ಸಿಗ್ನಲ್ ಆಗ್ಲಿ, ಯಾವ ಒಂದು ಟ್ರಾಫಿಕ್ ಆಗ್ಲಿ, ಯಾವ ಮಿನಿಸ್ಟರ್ ಆಗ್ಲಿ ಆ ಜಾಗವನ್ನ ಬಿಟ್ಕೊಡ್ಬೇಕಾಗಿದೆ ಅಂತ ನಮ್ಗೆ ಗೊತ್ತಿದೆ. For that condition, all the signals and politicians, every vehicle will give the way. ಅದೇ ತರ ಕ್ರಿಸ್ತನಲ್ಲಿ ಪ್ರಿಯರೇ, That like that. ಈ ಲೋಕದಿಂದ ನನ್ನ ಮಕ್ಕಳನ್ನ ಕಾಯ್ಬೇಕು, ಕಾಪಾಡಬೇಕು ಅಂದ್ರೆ In the world, we are save our children. ಸಭೆಯಲ್ಲಿ ನೆಲೆಯಾಗಿರ್ಬೇಕು ನಮ್ಮ ಮಕ್ಕಳು. ಸಭೆಯಲ್ಲಿ The children should be stay with the church. ಸಭೆಯ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಕಳಿಸ್ಬೇಕು ನಿಮ್ಮ ಮಕ್ಕಳನ್ನ. We send your children to the church work and church attitude. ಸಭೆಯಲ್ಲಿ ಏನ್ ಕಲಿತೆ ಅಂತ ಕೇಳಬೇಕು ನಿಮ್ಮ ಪೇರೆಂಟ್ಸ್ ಗಳ ಮಕ್ಕಳನ್ನ. You should ask what you learned in the church. ಅವರ ಗೆಳತಿಯರ ಜೊತೆಯಲ್ಲಿ ಸಾಗೋದಕ್ಕಿಂತ ಸಭೆಯಲ್ಲಿರುವಂತ ಗೆಳತಿಯರ ಜೊತೆಯಲ್ಲಿ ಇದ್ದಾರೆ ಅಂತ ನೋಡ್ಬೇಕು. If you are spending with the time with the world people, better than the church people. ಸಭೆಯಲ್ಲಿರುವಂತ ಸಹೋದರರ ಜೊತೆಲಿ ಇದ್ದಾರಲ್ಲ, ನೇಬರ್ಸ್ ಗಳ ಜೊತೆಯಲ್ಲಿ, ಲೋಕದ ಜೊತೆಯಲ್ಲಿ ಇದ್ದಾರೆ ಅಂತ ನೋಡ್ಬೇಕು ನಮ್ಮ ಮಕ್ಕಳನ್ನ. Check your kids staying in the church or staying with the world people. ಒಂದು ವೇಳೆ ನಮ್ಮ ಮಕ್ಕಳನ್ನ ನಾವು ಕೈ ಮೀರಿದು ಅಂತ ಇಟ್ಕೊಳ್ಳಿ, ಉದಾಹರಣೆಗೆ Maybe our children, they are away from us. ಏನ್ ಮಾಡುದು ಅಂತ ಗೊತ್ತಾ ನಿಮಗೆ? ಈ ವಾಕ್ಯದ ಪ್ರಕಾರ According to what this was what ಏನ್ ಮಾಡುದು, ಏನಾಗ್ಬಿಡಂಗಂತಂದ್ರೆ ನಮ್ಮ ಮಕ್ಕಳ ಕೈ ಮೀರ್ಬಿಟ್ರು ಅಂತ ಇಟ್ಕೊಳ್ಳಿ, ಏನ್ ಮಾಡುದು, ದೇವ್ರಿಗೆ ನಾವ್ ಏನ್ ಮಾಡುದು ಅಂತ ಅರ್ಥ. now if our children pass from our hands, ದ್ರೋಹ ಮಾಡುದು. so if our children pass from our hands and go to Gentiles, we are doing the right to God. ಪೇತ್ರನ ಬರೆದಂತ 2ನೇ ಪತ್ರಿಕೆ, ಪೇತ್ರನ ಬರೆದ 2 Peter chapter 2 chapter 2 13-14 ಬೇಗ ಓದಿ. 13-14. 2 ಪೇತ್ರ 2ನೇ ಅಧ್ಯಾಯ. ಮೀನುಗಾರಿಕೆಯಲ್ಲಿ ಹಗಲನ್ನು ಕಳೆಯುವುದೇ ಸುಖವೆನಿಸುತ್ತಾರೆ. ದೇವರು ನಿಮ್ಮ ಸಕಲ ಸೇರಿ ಔತಣ ಮಾಡುತ್ತಿರುವಾಗ ವಂಚಿತರಾಗಿದ್ದು ಉಂಡು ಕುಡಿದು ಕಳಂಕಕ್ಕೂ ಅವಮಾನಕ್ಕೂ ಕಾರಣರಾಗಿದ್ದಾರೆ. ದೇವರು ಜಾಗೃತಿಯನ್ನು ತುಂಬಿದ ಮತ್ತು ಪಾಪವನ್ನು ಬೆಳೆದ ಕಣ್ಣುಳ್ಳವರು, ಚಪಲ ಚಿತ್ತರನ್ನು ಮರಳುಗೊಳಿಸುವವರು, ಲೋಕದಲ್ಲಿ ಏಳನೆ ಹೊಂದಿದ ಮನಸ್ಸುಳ್ಳವರು, ಶಾಪಕ್ಕೆ ಪಾತ್ರರು ಆಗಿದ್ದಾರೆ. ಈ ವಿಷಯದ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಸಮಯಗಳಿಲ್ಲ ಇದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ. I don't have time to explain this thing, but careful this verse. ದುಂದುಗಾರಿಕೆಯಲ್ಲಿ, ವೇದವಾಕ್ಯ ದುಂದುಗಾರಿಕೆಯಲ್ಲಿ ಹಗಲನ್ನು ಕಳೆಯುವುದೇ ಸುಖವನ್ನು ಎಣಿಸುತ್ತಾರೆ ಅಂತಿದೆ. In English, suffering wrong as the ire of wrongdoing. ಇವರು ನಿಮ್ಮ ಸಂಗಡ ಸೇರಿ ಔತಣ ಮಾಡುತ್ತಿರುವಾಗ, So people will stay with you and doing all the things. ವಂಚಕರಾಗಿದ್ದು They are liars. ಉಂಡು ಕುಡಿದು ಕಳಂಕಕ್ಕೂ ಅವಮಾನಕ್ಕೂ ಕಾರಣರಾಗಿರ್ತಾರೆ. They are staying with you, eat with you, makes shame on you. ಇದೇನಂದ್ರೆ ಗೊತ್ತಾ ಪ್ರಿಯರೇ, What is there? ವೇದವಾಕ್ಯ ಹೇಳ್ತಾನೆ, ಪೇತ್ರನ ಹೇಳೋದೇನಂದ್ರೆ, What Peter is going to say? ದುಂದುಗಾರಿಕೆಯಲ್ಲಿ ಹಗಲನ್ನು ಕಳೆಯುವುದೇ ಸುಖವನ್ನು ಎಣಿಸಿ ಅಂದ್ರೆ ದುಂದುಗಾರಿಕೆಯನ್ನು ಗೊತ್ತಿರಬೇಕು. ಇಷ್ಟ ಬಂದಾಗೆ ನೀವು ಖರ್ಚು ಮಾಡುವಂತದ್ದು. The English is telling ire of wrong and doing the wrong. ಅದನ್ನ ತಪ್ಪಾದನ್ನು ತಪ್ಪಾಗಿ ಮಾಡೋದು. ನಾನ್ ಮಾಡಿದ್ ಬಾ ಸಂಪಾದನೆ, ಹೋಗವ ಅಲ್ಲಿ ಹೋಗವ ಇಲ್ಲಿ ಹೋಗವ ಅಂತ ಹೇಳಿ ದುಂದುಗಾರಿಕೆಯಿಂದ ಖರ್ಚು ಮಾಡಿ ಅದು ದೇವರಿಗೆ ಕಳಂಕ ಬರುವಂತ ರೀತಿಯಲ್ಲಿ ಮಾಡ್ತಾರೆ. People will do the wrong things, but we are going to hire the wrong things to do all the things. ಎಚ್ಚರಿಕೆ ಆಗಿರ್ಬೇಕು ನನ್ನ ಪ್ರಿಯ. Careful, my dear youths. ಯಾಕಂದ್ರೆ ದೇವರಿಗೋಸ್ಕರ ನೀವು ಎತ್ತಲ್ಪಟ್ಟಿದ್ದೀರಿ, ದೇವರಿಗೋಸ್ಕರ ಹುಟ್ಟಲ್ಪಟ್ಟಿದ್ದೀರಿ. ನೀವು Born to glorify the God. ದೇವರಿಗೆ ಕಳಂಕ ಆಗದ ರೀತಿಯಲ್ಲಿ ನೀವ್ ಹೇಳ್ತೀವಲ್ವಾ, ಅಯ್ಯೋ ನಮ್ಮ ಅಪ್ಪನಿಗೆ ಗೊತ್ತಾಗದ್ರೆ, ಅಯ್ಯೋ ನಮ್ಮ ಅಮ್ಮನಿಗೆ ಗೊತ್ತಾಗದ್ರೆ ಅಂತ ಹೇಳ್ತೀವಿ ಎಲ್ಲ ಒಂದು ಸ್ನೇಹಿತರಿಗೆ. So you like your parents, you don't want to shame your parents in front of the society. ಅಯ್ಯೋ Same thing to God. ಅಯ್ಯೋ ನಮ್ಮ ತಂದೆ ಗೊತ್ತಾಯ್ತು ಅಂದ್ರೆ ನನ್ನ ಹೊಡೆದು ಬಡದಾಕ್ತಾರೆ. So maybe some fault will be done. My father will be knowing me. ನನ್ನ ತಾಯಿ ಗೊತ್ತಾದ್ರೆ ತುಂಬಾ ಕಣ್ಣೀರ್ ಹಾಕ್ತಾಳೆ. My mother will be know these things. ಅಯ್ಯೋ ನನ್ನ ಸ್ವಂತದವ್ರು ಗೊತ್ತಾದ್ರೆ ನನಗೆ ತುಂಬಾ ಅವಮಾನ ಆಗುತ್ತೆ. Oh, my relatives will know these things. Will be shame. ಯಾವಾಗೆಲ್ಲ ನಿಮ್ಗೆ ಆ ಮನಸ್ಸು, ಆ ಪದಗಳು ನಿಮ್ಮ ಹೃದಯದಲ್ಲಿ ಬರ್ತದೋ, When these things come to your heart, ನೀವು ತಂದೆಗೆ ತಾಯಿಗೆ ದ್ರೋಹ ಮಾಡ್ತಾ ಇಲ್ಲ ಪ್ರಿಯರೇ. you are not treating for parents. ನಿಮ್ಮ ಬಂಧು ಬಳಗಕ್ಕೆ ದ್ರೋಹ ಮಾಡ್ತಾ ಇಲ್ಲ, ನೀವು You are not treating the ನೀವು relatives. ದೇವರಿಗೆ ದ್ರೋಹ ಮಾಡ್ತಿದ್ದೀರಿ. You are treating to God. ಎಚ್ಚರಿಕೆ ಆಗಿರ್ಬೇಕಾಗಿದೆ ಈ ಭೂಮಿಯಲ್ಲಿ ನಾವು.
carefully. ನನ್ನನ್ನ ದೇವರು ನೋಡ್ತಾ ಇದ್ದಾನೆ. God will watching over you. ದೇವರು ನನಗೆ ನಿತ್ಯ ಜೀವನ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. God will give to the eternal life. ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಈ ಭೂಮಿಯಲ್ಲಿ ನನಗೆ ಜೀವ ಶ್ವಾಸವನ್ನ ಕೊಟ್ಟಿದ್ದಾನೆ. You should bond the world to respect parents and along with God. ನನಗೋಸ್ಕರ ರಕ್ತೋತ್ಸವ ಯೇಸು ಕ್ರಿಸ್ತನ ಗೌರವ ಸಲ್ಲಿಸೋದಕ್ಕೋಸ್ಕರ ಈ ಭೂಮಿಯಲ್ಲಿ ನನಗೆ ಜೀವ ಶ್ವಾಸ ಕೊಟ್ಟಿದ್ದಾನೆ. So sacrifice Jesus Christ for us. You should glorify Him. For purpose you are here. ನಾವು ದೇವರಿಗೋಸ್ಕರ ಬದುಕಬೇಕಾಗಿದೆ. You should live for God. ಕ್ರಿಸ್ತನ ಪ್ರಿಯರೇ, ಕೊನೆಯ ಒಂದು ವಾಕ್ಯವನ್ನು ಹೇಳಿ ಮುಗಿಸ್ತೇನೆ. ಜ್ಞಾನೋಕ್ತಿ 27 ಪ್ರಕಟಣೆ 22ನೇ ಅಧ್ಯಾಯ. ಜ್ಞಾನೋಕ್ತಿ 27 ಬರ್ಕೊಳ್ಳಿ. 1ನೇ ಅಧ್ಯಾಯ 27ರಿಂದ 30ವರೆಗೂ ಸಮಯಗಳಿಲ್ಲ. ಪ್ರಕಟಣೆ 22ನೇ ಅಧ್ಯಾಯ. Revelation chapter 22. 11 ಮತ್ತು 12ನೇ ವಾಕ್ಯ. 11 and 12. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಿ. ಇಗೋ, ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಅಲ್ಲಿ. Is Jesus telling here? ಯೋಹಾನನ ಮೂಲಕ ಬರೆಯಲ್ಪಟ್ಟ ಕೊನೆಯ ಒಂದು ಪ್ರಕಟಣೆಯ ಮಾತು. Through the John is telling the last revelation. ನಿಮ್ಮ ಪಕ್ಕದಲ್ಲಿರೋರು ಅನ್ಯಾಯ ಮಾಡ್ತಿದ್ರೆ Doing some people ಅವ್ರು unrighteousness. ಅವ್ರು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ. He that is unrighteousness. ಅಮ್ಮ ಅಪ್ಪನಿಗೆ ಅನ್ಯಾಯ ಮಾಡ್ತಾರೆ. They unrighteousness to parents. ಸಭೆಯವ್ರಿಗೆ ಅನ್ಯಾಯ ಮಾಡ್ತಾರೆ. The unrighteousness to church. ದೇವರಿಗೆ ಅನ್ಯಾಯ ಮಾಡ್ತಾರೆ. The unrighteousness to God. ಎಷ್ಟೇ ಹೇಳಿದ್ರು ಕೇಳಲಿಲ್ಲ. What you will teach, they never listen. ನೀವೇನ್ ಮಾಡ್ಬೇಕು ಅವ್ರನ್ನ? What you do? ಅವ್ರ ಜೊತೆ ಸೇರ್ಕೋಬೇಕಾ? You should join with them. ಏನ್ ಹೇಳ್ತಿದ್ದಾನೆ ವಾಕ್ಯ? What verse is telling? ಅನ್ಯಾಯ ಮಾಡೋದು ಇನ್ನು ಬಿಟ್ಬಿಡಿ, ಅಷ್ಟೇ ಏನು ಮಾಡಲ್ಲ. Let him do unrighteousness still. ಮೈಲಿಗೆ ಆದವನು, ಮೈಲಿಗೆ ಅಸಹ್ಯ ಆದವನು ಅಂತ ಅರ್ಥ ಮೈಲಿಗೆ ಅಂದ್ರೆ. That means the filthy. ಹ, And he that filthy, let him be made filthy still. ಅವನು ಎಷ್ಟೇ ಅಸಹ್ಯದ ಕಾರ್ಯನ ಮಾಡ್ತಾ ಇರ್ಲಿ, Even filthy or unrighteousness. ಅದು ಅಸಹ್ಯದಿಂದ ತಂದೆ ತಾಯಿಗಳಿಗೆ ಅಗೌರವ ಬಂದ್ರು, Whatever it is he will do. ಸಭೆಗೆ ಅಗೌರವ ಬಂದ್ರು, If disrespect to the church. ಅದು ದೇವರಿಗೆ ಅಸಹ್ಯ ಅಗೌರವ ಬಂದ್ರು, Even disrespect to God. ಅವ್ನು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. Whatever it is they will do. ದೇವ್ರ ವಾಕ್ಯ ಹೇಳಾಯ್ತು, ಅವ್ನು ಮಾಡ್ಕೊಂಡು ಹೋಗ್ಲಿ, ಬಿಟ್ಬಿಡಿ. Let him do. ಹೇಳ್ತಾನೆ, ನೀತಿವಂತನು ಇನ್ನೂ ಏನಂತೆ ನೀತಿಯನ್ನ ಮಾಡ್ಲಿ, But righteousness people do the righteousness things. ಪವಿತ್ರನು ತನ್ನನ್ನು ಇನ್ನೂ ಏನ್ ಮಾಡ್ಕೊಳ್ಳಿ. ಇದು ಕೊನೆಯ ಗಳಿಗೆಯಲ್ಲಿ ನಡೆಯುವಂತ ನನ್ನ ಪ್ರಿಯ ಸಹೋದರ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ. Let he that is holy, let him be made holy still. ನನ್ನ ಬಲಗಡೆ ಇರೋರ್ಗೂ ಪ್ರತಿಫಲ ಇದೆ. Who are the people righteousness right ನನ್ನ side? ಬಲಗಡೆ ಅನ್ನೋ ರೀತಿಯಲ್ಲಿ ಇದ್ರೆ ನನ್ನ ಮಕ್ಕಳಿಗೂ ಪ್ರತಿಫಲ ಇದೆ. My kids also getting reward. ಎಡಗಡೆ ಇರುವಂತ ನನ್ನ ಮಡದಿಗೂ ಪ್ರತಿಫಲ ಇದೆ. Left side my wife